ಯಾವುದು ಮಾಡಿಲ್ಲ ಅಂತಲ್ಲ ಲೈಫಲ್ಲಿ, ಬಟ್ ಯಾವ್ದು ಮಾಡಿದ್ರೂ ಒಂದು ತುಂಬ ಕಂಟ್ರೋಲಾಗಿರಬೇಕು, ಅದು ನಮಗೆ ಕಂಟ್ರೋಲಿಗೆ ತೊಗೊಂಬಾರ್ದು. ಆ್ಯಂಡ್ ಫ್ರಮ್ ನಾವು ಪ್ರೀವಿಯಸ್ ನಾನು ಮಾಡಿದ ಮಿಸ್ಟೇಕ್ಸು ಮಾಡಲ್ಲ. ಆ್ಯಂಡ್ ಕೆಲವೊಂದು ಮಿಸ್ಟೇಕ್ಸು ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ದೀನಿ. ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ ಈ ಒಂದು ಪ್ರೊಡಕ್ಷನ್ ಹೌಸ್ಗೆ ಅಥವಾ ಈ ಒಂದು ಇದಕ್ಕೆ ಕೆಪಾಸಿಟಿ ಇದೆಯಾ ರಿಲೀಸ್ ಮಾಡೋದಕ್ಕೆ ಇಲ್ಲೋ ಅನ್ನೋದು ಡಿಸಿಷನ್ ನಂದಾಗಿರ್ತಿತ್ತು. ಸೊ ಅದನ್ನು ನಾನು ಲ್ಯಾಕ್ ಮಾಡಿಕೊಂಡೆ ಅಂತ ಅಂದ್ಕೊಳ್ತೀನಿ. ಇಲ್ಲಪ್ಪ, ಧರ್ಮನ್ ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೇನೆ ಅಂತ ಅದೇ ನಾನು ಪ್ರೂವ್ ಮಾಡಬೇಕು. ಇವಾಗ ನಾನು ಎಷ್ಟೇ ಜನಕ್ಕೆ ಕೇಳ್ಕೊಬೋದು, ಬನ್ನಿ ಸಿನಿಮಾ ನೋಡಿ, ನಾನು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಬಟ್ ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಏನಿದೆ ಅಲ್ಲಿಂದ ಶುರು ಆಗಬೇಕು. ಇವಾಗ ಒಂದು ದೊಡ್ಡ ಆರ್ಟಿಸ್ಟ್ ಸಿನಿಮಾ ಬಿದ್ದೋಗಿದೆ ಅಂದಾಗ ಒಬ್ರು ಹೊಸಬ್ರು ಯಾರು ಬರಬೇಕಾದ್ರೆ ಅಥವಾ ಯಾರೋ ಒಬ್ರು ನಾರ್ಮಲ್ ಒಂದು ರಿಜಿಸ್ಟರ್ಡ್ ಫೇಸ್ ಆರ್ಟಿಸ್ಟ್ ಸಿನಿಮಾಗಳು ತುಂಬ ಹೆದರ್ಕೊಳ್ಳುತ್ತೆ. ಯಾಕಂದರೆ ಅಂಥ ದೊಡ್ಡ ಸಿನಿಮಾನೇ ಬಿದ್ದೋಯ್ತು, ಇವತ್ತು ಅಷ್ಟು ಲೆವೆಲ್ ಒಳಗೆ ಪ್ರಮೋಷನ್ ಮಾಡಿಕೊಟ್ರು, ಎಲ್ಲ ಆಯಿತು. ಅದಕ್ಕೂ ಒಂದು ಇದಿದೆ, ಆ ಟಕಿಲ ಹೊಡೆದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಜ್ಜಿಗೆ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಈ ಟಕಿಲ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದಮೇಲೆ ಡೆಫಿನೆಟ್ಲಿ ಆ ಹ್ಯಾಂಗ್ ಓವರ್ ಇರುತ್ತೆ. ಲೈಕ್ ಒಂದು ಏನಾಗುತ್ತೆ, ಏನಕ್ಕೆ ಹಿಂಗಾಯಿತು, ಒಂದು ಮನುಷ್ಯನ ಲೈಫಲ್ಲಿ ಇದೆಲ್ಲ ಆಗ್ಬೋದಾ ಅನ್ನೋದನ್ನು ಒಂದು ಕಾಡುತ್ತೆ. ಬಟ್ ಅದನ್ನು ಇಳಿಸ್ಬೇಕಂದ್ರೆ, ಆ ಹ್ಯಾಂಗ್ ಓವರ್ ಇಳಿಸ್ಬೇಕಂದ್ರೆ ಮತ್ತೆ ನೆಕ್ಸ್ಟ್ ಡೇ ಬಂದು ಸಿನಿಮಾ ನೋಡಬೇಕು. ಅಫ್ಕೋರ್ಸ್ 100% ಟ್ರೈ ಮಾಡಿದ್ದೀನಿ. ಯಾವುದು ಮಾಡಿಲ್ಲ ಅಂತಲ್ಲ ಲೈಫಲ್ಲಿ, ಬಟ್ ಯಾವ್ದು ಮಾಡಿದ್ರೂ ಒಂದು ಐ ಥಿಂಕ್ ತುಂಬ ಕಂಟ್ರೋಲಾಗಿರಬೇಕು, ಅದು ನಮಗೆ ಕಂಟ್ರೋಲಿಗೆ ತೊಗೊಂಬಾರ್ದು, ನಾವು ಅದ್ರ ಕಂಟ್ರೋಲ್ ಇರಬೇಕು. ಸೊ ಟ್ರೈ ಮಾಡಿದ್ದೀನಿ, ಟ್ರೈ ಮಾಡಿಲ್ಲ ಅಂತಲ್ಲ. ಯೂಶಲಿ ಟಕಿಲಾ ಹೊಡೆದಾಗ ಅದರ ಹ್ಯಾಂಗ್ ಓವರ್ ಮಿನಿಮಮ್ 2 days ಇರುತ್ತೆ ಅಂತ ಹೇಳ್ತಾರೆ. ಟ್ರೈ ಮಾಡಿರೋ ಇನ್ಕ್ಲೂಡಿಂಗ್ ನಾನು ಟ್ರೈ ಮಾಡಿದ್ರೆ 1-2 ದಿನ ಇರುತ್ತೆ. ಸೊ ಅದೇ ರೀತಿಯಲ್ಲಿ ನಿಮ್ಮ ಟಕಿಲಾ ಎಷ್ಟು ದಿನ ಹ್ಯಾಂಗ್ ಓವರ್ ಇರುತ್ತೆ, ಯಾವ ರೀತಿ ಹ್ಯಾಂಗ್ ಓವರ್ ಕೊಡುತ್ತೆ? ಅದಕ್ಕೂ ಒಂದು ಇದಿದೆ, ಆ ಟಕಿಲ ಹೊಡೆದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಜ್ಜಿಗೆ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಈ ಟಕಿಲ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದಮೇಲೆ ಡೆಫಿನೆಟ್ಲಿ ಆ ಹ್ಯಾಂಗ್ ಓವರ್ ಇರುತ್ತೆ. ಲೈಕ್ ಒಂದು ಏನಾಗುತ್ತೆ, ಏನಕ್ಕೆ ಹಿಂಗಾಯಿತು, ಒಂದು ಮನುಷ್ಯನ ಲೈಫಲ್ಲಿ ಇದೆಲ್ಲ ಆಗ್ಬೋದಾ ಅನ್ನೋದನ್ನು ಒಂದು ಕಾಡುತ್ತೆ. ಬಟ್ ಅದನ್ನು ಇಳಿಸ್ಬೇಕಂದ್ರೆ, ಆ ಹ್ಯಾಂಗ್ ಓವರ್ ಇಳಿಸ್ಬೇಕಂದ್ರೆ ಮತ್ತೆ ನೆಕ್ಸ್ಟ್ ಡೇ ಬಂದು ಸಿನಿಮಾ ನೋಡಬೇಕು. ಹ್ಯಾಂಗ್ ಓವರ್ ಅನ್ನೋದಕ್ಕಿಂತ ಜಾಸ್ತಿ ಐ ಥಿಂಕ್ ಆ ಕಿಕ್ ಖಂಡಿತವಾಗ್ಲೂ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಲೈಫ್ಗೆ ಆ ಕಿಕ್ ಇರಲೇಬೇಕಿದೆ. ಆ್ಯಂಡ್ ಆ ಹ್ಯಾಂಗ್ ಓವರ್ ಜರ್ನಿ ಕೂಡ ಕಂಟಿನ್ಯೂ ಆಗುತ್ತೆ. ಹ್ಯಾಂಗ್ ಓವರ್ ಇಳಿಯೋದಕ್ಕೆ ಚಾನ್ಸೇ ಇಲ್ಲ. ಅದನ್ನು ಸಿನಿಮಾ ನೋಡಬೇಕು. ಟಕಿಲ ಹೊಡ್ಸೋರು ಯಾರು, ಹೊಡೆಯೋರು ಯಾರು, ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಓಕೆ, ಸಿನಿಮಾ ನೋಡಿ ಅಂತಿಲ್ಲ. ಸಿನಿಮಾ ನೋಡೋದಕ್ಕೆ ಮುಂಚಿತವಾಗಿ ಯೂಶುವಲ್ ಆಗಿ ಸಿನಿಮಾ ತಂಡದವರು 2 ನಿಮಿಷದ ಟ್ರೈಲರ್ ಬಿಡ್ತಾರೆ. ಆ ಟ್ರೈಲರ್ ನೋಡಿದ್ಮೇಲೆ ನನಗೆ ಅನ್ಸಿದ ಕ್ವೆಶ್ಚನ್ಸ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಇಬ್ರು ಕೂಡ ಸಿಂಗಲ್, ಇಂಟಿಮೇಟ್ ಸೀನ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಫ್ಯೂಚರ್ ಏನಾದ್ರೂ ನೀವು ಏನು ರೀಲ್ ಪೇರ್ ಆಗಿರೋದನ್ನ ರಿಯಲ್ ಪೇರ್ ಆಗಿ ನೋಡುವಂತ ಅವಕಾಶ ನಮ್ಗೆ ಏನಾದ್ರು ಸಿಗುತ್ತೆ? ಯಾಕಂದ್ರೆ ಇಂಟಿಮೇಟ್ ಸೀನ್ ಅಲ್ಲಿ ಫಿಸಿಕಲ್ ಮೀನ್ ಲೈಕ್ ಆ ಒಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಇದ್ದಾಗ ಮಾತ್ರ ನಿಮ್ಗೆ ಇಂಟಿಮೇಟ್ ಸೀನ್ ಮಾಡಕ್ ನಾನು ಐ ಥಿಂಕ್ ಏನಾದ್ರೂ ಇದೆಯಾ? ಇಲ್ಲ, ಇಲ್ಲ ಆ ಥರ ಏನೋ. ಐ ಥಿಂಕ್ ಅವ್ರದ್ದು ಒಂದು ಪರ್ಸನಲ್ ಲೈಫ್ ಇದೆ, ನಂದು ಒಂದು ಪರ್ಸನಲ್ ಲೈಫ್ ಇದೆ. ಸೊ ಐ ಥಿಂಕ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ವೆರಿ ಗುಡ್ ಕೋ ಆರ್ಟಿಸ್ಟ್. ಆಮೇಲೆ ಅಲ್ಲಿ ಬಂದಾಗ ಐ ಥಿಂಕ್ ವಿ ಆರ್ ಮೋರ್ ಲೈಕ್ ಆರ್ಟಿಸ್ಟ್ ಅಲ್ಲಿ. ಸೊ ಕಲಾವಿದ ಅಂದಮೇಲೆ ಎಲ್ಲ ಥರದ್ದು ಒಂದು ಪ್ರಿಪರೇಷನ್. ಅನ್ಸಿದೆ ಅಂದ್ರೆ ಖುಷಿ ಆಗ್ತಿರೋ ವಿಷಯ ಅಂದ್ರೆ ನಾವು ಆರ್ಟಿಸ್ಟ್ ಆಗಿ ಅದನ್ನ ಪ್ರೂವ್ ಮಾಡ್ಕೊಂಡಿದ್ದೀವಿ ಅನ್ನೋದೊಂದು ಖುಷಿ ಆಗಿದೆ. ಸೊ ದೇರ್ ಇಫ್ ಯು ಆರ್ ಲುಕಿಂಗ್ ನೈಸ್ ಆನ್ ಸ್ಕ್ರೀನ್, ಇಟ್ಸ್ ಅ ಕಾಂಪ್ಲಿಮೆಂಟ್. ಯಾಕಂದರೆ ಒಂದೊಂದು ಪೇರ್ನ ಇಷ್ಟಪಡ್ತಾರೆ ಒಬ್ಬೊಬ್ಬರು, ಲೈಕ್ ಇಲ್ಲ ಅವ್ರನ್ನ ನೋಡಿದ್ರೆ ಚೆನ್ನಾಗಿ ಕಾಣ್ತಾರೆ ಇದು ಅಂತ. ಸೊ ನಿಮ್ಮ ಬಾಯಿಂದ ಅದು ಬರ್ತಾ ಇದೆ ಅಂದರೆ ಚೆನ್ನಾಗಿ ಕಾಣ್ತಾ ಇದೆ, ಇಂಟಿಮೇಟಾಗಿ ಕಾಣ್ತಾ ಇದೆ ಅಂದರೆ ಐ ಥಿಂಕ್ ಯು ಡನ್ ವೆರಿ ನ್ಯಾಚುರಲಿ. ಬಟ್ ಅದೂ ಅಷ್ಟೇ, ಇಟ್ ಈಸ್ ನಾಟ್ ಬಿಕಾಸ್ ಒಂದು ಸರ್ಟನ್ ಆಡಿಯನ್ಸ್ನ ಕೇಟರ್ ಮಾಡಬೇಕು, ಇಲ್ಲ ಆಡಿಯನ್ಸ್ನ ಕರ್ಸೋಕ್ಕೋಸ್ಕರ ಅದು ಮಾಡಬೇಕಂತಲ್ಲ. ಸಿನಿಮಾಗೆ ಬೇಕಿತ್ತು. ಸೊ ಖಂಡಿತ ಅದು ಸಿನಿಮಾಗೆ ಬೇಕಿರೋದ್ರಿಂದ ನಾ ಇಬ್ಬರು ಅದು ಯಾವ ಥರ ಅದು ಕಂಟ್ರೋಲ್ಡ್ ಎಮೋಷನ್ಸ್ ಆಗಿ ಹೆಂಗಿರಬೇಕು ಅನ್ನೋದನ್ನು ಅಲ್ಲಿ ತೋರಿಸಿದ್ದಾರೆ. ಇಲ್ಲ, ಥ್ರಿಲ್ಲರ್ ಇಲ್ಲ, ರೊಮ್ಯಾಂಟಿಕ್ ಥ್ರಿಲ್ಲರ್. ರೊಮ್ಯಾಂಟಿಕ್ ಥ್ರಿಲ್ಲರ್ ಬೆಟರ್ ಥಿಂಕ್. ಕರೆಕ್ಟ್. ಸರ್, ಯೂಶಲಿ ಒಂದು ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಮುಂಚಿತವಾಗಿ ಸ್ಕ್ರಿಪ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸ್ಕ್ರಿಪ್ಟಿಂಗ್ ಮೇಲೆ ಹೇಗಿರುತ್ತೆ? ಪ್ರಿಫರೆನ್ಸ್ ಸ್ಕ್ರಿಪ್ಟಿಂಗ್ ಮೇಲೆ ಐ ಥಿಂಕ್ ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ನಾನು ತುಂಬ ಸ್ಕ್ರಿಪ್ಟಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೀನಿ, ಪ್ರೀ ಪ್ರೊಡಕ್ಷನ್ ವರ್ಕು, ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ. ಸೊ ಐ ಥಿಂಕ್ ಸ್ಕ್ರಿಪ್ಟಿಂಗಲ್ಲಿ ಐ ಥಿಂಕ್ ನಾವು ಏನು ಪ್ರೊಜೆಕ್ಟ್ ಮಾಡ್ತೀವೋ ಸ್ಕ್ರಿಪ್ಟ್ ಮೇಲೆ ಒಂದೊಂದ್ಸಲಿ ಅಲ್ಲಿ ಇದ್ರಲ್ಲಿ ತೋರಿಸಿರಲ್ಲ, ಸ್ಕ್ರೀನ್ ಮೇಲೆ ಬಂದಿರಲ್ಲ. ಅದೇನಕ್ಕಂದರೆ ಒಂದು ಮೇಜರ್ ಡಿಫೆಕ್ಟು ನನ್ನ ತಿಳಿದ ಪ್ರಕಾರ, ಇಲ್ಲಿ ಬರೆದ್ಬಿಡ್ತೀವಿ ಸರಿ ಹಿಂಗೆ ಇದು ಮಾಡೋಣ, ಈ ಥರ ಇರುತ್ತೆ, ಈ ಥರ ಸೀನ್ಸ್ ಇರುತ್ತೆ ಅಂತ. ಬಟ್ ಪ್ರಿಪ್ರೇಷನ್ ಅನ್ನೋದು ಡೇ ಟು ಡೇ ಪ್ರಿಪ್ರೇಷನ್ ಅನ್ನೋದು ಡೇ ನಂಬರ್ 5, ಡೇ ನಂಬರ್ 6, ಡೇ ನಂಬರ್ 7. ಸೊ ಈ ಥರ ಬರ್ಕೊಂಡಾಗ ಸೀನ್ ನಂಬರ್ 6 ಆರ್ಟಿಸ್ಟು ಈ ಥರ ಇದ್ದಾಗ ಐ ಥಿಂಕ್ ಅಲ್ಲೇ ಒಂದು 50% ಪ್ರೊಡ್ಯೂಸರು ಸೇಫ್ ಆಗ್ತಾರೆ, ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ, ಆಮೇಲೆ ಡೈರೆಕ್ಟ್ರಿಗೂ ಏನು ಬೇಕು ಅನ್ನೋದನ್ನು ಅಲ್ಲೇ ಗೊತ್ತಾಗುತ್ತೆ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಬ್ಬರಿಗೂ ಕ್ವೆಶನ್ಸ್ ಕೇಳ್ತೀನಿ. ಇದು
ವೈಲ್ ಎಂಟರಿಂಗ್ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ 2 ಬ್ಲಾಕ್ ಪೋಸ್ಟರ್ ಸಾಂಗ್ ಮೂಲಕ ಬರ್ತೀರಾ. ಮೀನ್ ಸೋಲೋ ಸಾಂಗ್, ಒಂದು ಮೆಲೋಡಿ ಸಾಂಗ್. ಆ 2 ಸಾಂಗ್ ಕೇಳಿದಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೇನಂದ್ರೆ, ಓಕೆ, ಕನ್ನಡಕ್ಕೊಬ್ಬ ಒಂದು ಚಾಕ್ಲೇಟ್ ಹೀರೋ ಅಥವಾ ಕ್ಯಾಡ್ಬರಿ ಹೀರೋ ಬರ್ತಾನೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಸಾಂಗ್ಸ್ಗಳು ಸಿಗಿತ್ತು. ಬಟ್ ಆಫ್ಟರ್ ದಟ್ ಎಲ್ಲೋ ಒಂದು ಕಡೆ ಧರ್ಮ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ರಾಂಗ್ ಆಯ್ತಾ, ಅಥವಾ ಸಿನಿಮಾ ಮಾಡಿ ಒಪ್ಕೊಂತೀರಾ ಬಟ್ ನಿಮಗೆ ಹೇಳುವಂತಹ ನರೇಷನ್ ಆಗಿರ್ಬೋದು ಅಥವಾ ಹೇಳುವಂತಹ ಕಥೆ ಆಗಿರ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇಲ್ವಾ? ಯಾಕಂದ್ರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದಾವೆ. ಒಂದು ಸ್ಕ್ರಿಪ್ಟ್ ರಾಂಗ್ ಇದೆಯಾ, ಅಥವಾ ಎರಡನೇದು ಪ್ರಮೋಷನ್ ವೀಕ್ ಇದೆಯಾ? ಏನಕ್ಕೆಂದ್ರೆ ಎಷ್ಟೋ ಸಿನಿಮಾ ಬಂದಿದ್ದೇ ಗೊತ್ತಾಗ್ತಿರಲ್ಲ. ಸೊ ಇಲ್ಲಿ ತಪ್ಪು ಯಾರದೇ ಅದನ್ನು ಪಾಯಿಂಟ್ ಔಟ್ ಮಾಡೋದು ಧರ್ಮ. ಇದು ನಿಮಗೆ ಕ್ವೆಶ್ಚನ್ ಆದ್ರೆ ನಿಖಿತ್ ಅವ್ರಿಗೆ ಕೇಳ್ತೀನಿ. ಇಲ್ಲಿವರೆಗೂ ನಿಖಿತ್ ಅವರು ಸುಮಾರು ಸಿನಿಮಾಗಳನ್ನ ಆಕ್ಟ್ ಮಾಡಿದ್ದಾರೆ. ಲೈಕ್ ಹೀರೋಯಿನ್ ನಿಖಿತಾ ಸ್ವಾಮಿ ಅವರು ಸಿನಿಮಾ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತು. ಬಟ್ ಇವತ್ತಿನವರೆಗೂ ರಿಲೀಸ್ ಬಂದಿರುವಂತದ್ದು ಮೊದಲನೇ ಸಿನಿಮಾ. ಇಂಡಸ್ಟ್ರಿ ಎಲ್ಲಿ ದಾರಿ ತಪ್ತಾ ಇದೆ, ಆರ್ಟಿಸ್ಟ್ಗಳು ಎಲ್ಲಿ ರಾಂಗ್ ಸೆಲೆಕ್ಷನ್ ಮಾಡ್ಕೊಂತೀಯ? ರಾಂಗ್ ಚಾಯ್ಸ್ ಎಲ್ಲಿದೆ? ಆರ್ಟಿಸ್ಟ್ ರಾಂಗ್ ಚಾಯ್ಸಾ ಅಥವಾ ಡೈರೆಕ್ಟರ್ದು ರಾಂಗ್ ಚಾಯ್ಸಾ? ಇಲ್ಲ, ಇಲ್ಲಿ ಐ ಥಿಂಕ್ ನನ್ನ ನವಗ್ರಹ ಜರ್ನಿ ಶುರು ಆದಾಗ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಅದು. ದರ್ಶನ್ ಸರ್, ದಿನಕರ್ ಸರ್ ಬಂದು ಡೈರೆಕ್ಟಾಗಿ ನಾನು ಕಾಲೇಜಲ್ಲಿ ಇದ್ದಾಗಲೇ ಮನೆಗೆ ಬಂದು ಆಫರ್ ಮಾಡಿರೋಂಥ ಒಂದು ಸಿನಿಮಾ. ಅದೊಂದು ಅದ್ಭುತವಾದ ಓಪನಿಂಗು. ಆಮೇಲೆ ಕಣ್ಕಣ ಸಲಿಗೆ ಅಂತ ಒಂದು ಸಾಂಗ್ ಸಿಕ್ತು. ಅದರಲ್ಲಿ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಅಂತ ಒಲೆ ಸ್ಮೆಲ್. ನೆಕ್ಸ್ಟ್ ಇಮಿಡಿಯೇಟು 1 year ಗ್ಯಾಪಲ್ಲಿ ಅದೊಂದು ಸಿನಿಮಾ ಬಂದಿತ್ತು. ಬಟ್ ಅದಾದಮೇಲೆ ಏನಾಯಿತು ಅಂದರೆ, ಒಂದು ಮನುಷ್ಯ ಅಂದಮೇಲೆ, ಒಂದು ಆರ್ಟಿಸ್ಟ್ ಅಂದಮೇಲೆ ಎಲ್ಲೋ ಒಂದು ಕಡೆ ಇಲ್ಲ, ಒಂದು ಒಳ್ಳೆ ಸಿನಿಮಾ ಬರಲಿ ಕಾಯೋಣ ಅಂತ ಒಂದು ಕಾದೆ 1 ವರ್ಷ. ಸೊ ಅದೆಲ್ಲೋ ಒಂದು ಕಡೆ ಆಗಲಿಲ್ಲ. ಸರಿ, ಯಾವುದೋ ಒಂದು ಬಂದು ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು 1-2 ಸಿನಿಮಾ ಹಂಗೆ ಮಾಡಿದೆ. ಅದು ಕೈ ಹಿಡಿಲಿಲ್ಲ. ಆಮೇಲೆ 2015 ಮುಮ್ತಾಜ್ ಸಿನಿಮಾ ದರ್ಶನ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದು. ಆ ಸಿನಿಮಾ ತುಂಬ ನಿರೀಕ್ಷೆ ಇತ್ತು. ಸರಿ, ಇದು ಬಂದ್ಬಿಡ್ಲಿ, ಇದೊಂದು ರಿಲೀಸ್ ಆದಮೇಲೆ ಸ್ವಲ್ಪ ಲೈಫ್ ಚೇಂಜ್ ಆಗುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋದನ್ನು ಅದೊಂದು ನಿರೀಕ್ಷೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಆಗಲಿಲ್ಲ. ಆಮೇಲೆ ನಮ್ಮ ತಂದೆಯವರು ಎಲ್ಲೋ ಒಂದು ಕಡೆ ಯಾವುದೇ ಪ್ರೊಡಕ್ಷನ್ ಆಫೀಸ್ ಆಗಿರ್ಬೋದು, ಇಲ್ಲ ಯಾರಿಗಾದ್ರೂ ಕಾಲ್ ಮಾಡಿ ನಮ್ಮ ಮಗನ್ನ ಹಾಕ್ಕೊಂಡು ಸಿನಿಮಾ ಮಾಡಿ ಅಂತ ಯಾವತ್ತೂ ರೆಕಮೆಂಡೇಷನ್ ಮಾಡಿಲ್ಲ. ಸೊ ಹಿ ಇಸ್ ಲೈಕ್ ಆಲ್ವೇಸ್ ಲೈಕ್, ನಿನ್ನ ಕಾಲ ಮೇಲೆ ನಿಂತ್ಕೊಂಡು ನೀನು ಸಿನಿಮಾ ಮಾಡು, ನೀನು ಗೆಲ್ಲು ಅಂತ. ಸೊ ಅದು ಆಗಿಲ್ಲ ನನ್ನ ಲೈಫಲ್ಲಿ. ಆ್ಯಂಡ್ ಕೆಲವೊಮ್ಮೆ ಸ್ಕ್ರಿಪ್ಟ್ ಅಂತ ಬಂದಾಗ 1-2-3 ಸಬ್ಜೆಕ್ಟ್ಸ್, 2-3 ಸಿನಿಮಾ ಐ ಥಿಂಕ್ ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ನಡಿಬೇಕು, ಒಂದು EMI ಕಟ್ಟಬೇಕು, ಮನೆಗೂ ಕೊಡಬೇಕು, ಏನೋ ಒಂದು ಆ ರೋಲ್ ಓವರ್ ಇರಬೇಕು. ಎಸ್, ಬಿಕಾಸ್ ಪರ್ಸನಲ್ ಕಮಿಟ್ಮೆಂಟ್. ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಆ ಥರ ಏನಿದಿಲ್ಲ. ನಮ್ಮ ತಂದೆಯವರೆಲ್ಲ ಮಾಡಿ ಪಾಪ ಅವ್ರವ್ರದ್ದು ಏನೇನಿದೆಯೋ ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ನನಗೆ ಅಂತ ಒಂದು ಡಿಪೆಂಡೆನ್ಸಿ, ಐ ಕೆನಾಟ್ ಡಿಪೆಂಡ್ ಆನ್ ಹಿಮ್. ಸೊ ಎಲ್ಲೋ ಅದು ಒಂದು ನಡಿಬೇಕು ಅಂದಾಗ, ಸರಿ ದ ಶೋ ಹ್ಯಾಸ್ ಟು ರನ್, ಸೊ ತೊಗೊಳೋಣ, ಒಂದು ಸಿನಿಮಾ ಮಾಡೋಣ. ಬಟ್ ಅದರಲ್ಲೂ ಮಿನಿಮಮ್ ಏನೋ ಒಂದು ಚೆನ್ನಾಗಿ ಮಾಡ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅದು ಡೌನ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ 1-2 ವರ್ಷ, ಕೋವಿಡ್ ಆದಮೇಲೆ 1-2 ವರ್ಷ ಗ್ಯಾಪ್ ಆದಮೇಲೆ ಐ ಥಿಂಕ್ ಕಪಲ್ ಆಫ್ ಸಿನಿಮಾಸ್ ನಾನು ಒಪ್ಕೊಂಡೆ. ಆ ಟೈಮಲ್ಲಿ ಏನಾಯಿತು, ಕೆಲವೊಂದು ನಂದು ತಪ್ಪುಗಳಿದ್ದಾವೆ, ಬರೀ ಅವ್ರದ್ದೇ ತಪ್ಪಂತಲ್ಲ, ನಂದು ಎಲ್ಲೋ ಒಂದು ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಂದು ಒಂದು ಡೌನ್ ಇತ್ತು. ಬಟ್ ಅದನ್ನು ತಿದ್ದಿದ್ದೀನಿ. ಆ್ಯಂಡ್ ಇವಾಗ ಮುಂದೆ ಬರೋ ಚಿತ್ರಗಳಲ್ಲಿ ಡೆಫಿನೆಟ್ಲಿ ಐ ಮೇಡ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಪ್ರಮೋಷನ್ ಅಂತ ಬಂದಾಗ ಮತ್ತೆ ರಾನಿ ಅಂತ ಒಂದು ಸಿನಿಮಾ ಬಂದಿತ್ತು. ಅದು ಆ್ಯಕ್ಚುಲಿ ನಾಗರಾಜ್ ವೀನೇಶ್ ಮೂರ್ತಿ ಅವ್ರ ಮಗ ಕ್ಯಾಮ್ರಾಮನ್ ಮಾಡಿದ ಒಂದು ಸಿನಿಮಾ. ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು ಸಿನಿಮಾ. ಕಿರಣ್ ಅಂತ ಡೈರೆಕ್ಟ್ರು, ಆ್ಯಂಡ್ ಬಾಂಬೆ ಪ್ರೊಡಕ್ಷನ್. ಸೊ ಅವ್ರು ಬಂದರು, ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಸಿನಿಮಾ. ಬಟ್ ಅದು ಏನಾಯಿತೋ ಗೊತ್ತಿಲ್ಲ, ಅವ್ರಿಗೆ ರಿಲೀಸ್ ಟೈಮಲ್ಲಿ ಏನೂ ಮಾಡಲಿಲ್ಲ, ಒಂದು ಚೂರು ಪಬ್ಲಿಸಿಟಿನೂ ಮಾಡಲಿಲ್ಲ. ನಮ್ಮ ತಂದೆಯವರು ಎಷ್ಟೋ ವರ್ಷಗಳ ನಂತರ ನನ್ನ ಸಿನಿಮಾ ಬಂದು ನೋಡಿ, ಧರ್ಮ ಚೆನ್ನಾಗಿ ಮಾಡಿದೆ, ಒಂದು ಸೆಟಲ್ಡ್ ಆ್ಯಕ್ಟರ್ ಥರ ಕಾಣ್ತಿದ್ಯಾ, ಯಾಕಂದರೆ ಅವರು ಮಾಡಿದ್ದಾರೆ ಸಿನಿಮಾಲಿ. ಸೊ ಇದಾದಾಗ ಅಲ್ಲಿ ಮತ್ತೆ ಬ್ಲೇಮ್ ಬರೋದು, ಎಲ್ಲಿ ನಿಮ್ಮ ಸಿನಿಮಾ ಪ್ರಮೋಷನ್ಗೆ ಬರಲಿ ಅಂತ ನನ್ನ ಮೇಲೆ ಆ ಬ್ಲೇಮ್ ಬರುತ್ತೆ. ಬಟ್ ಡೆಫಿನೆಟ್ಲಿ ನನಗೆ ನನ್ನ ಮನೆಯಿಂದ ತಂದು ದುಡ್ಡು ಹಾಕಿ ಪ್ರಮೋಷನ್ ಮಾಡೋಷ್ಟು ದೊಡ್ಡವನಲ್ಲ, ಅಷ್ಟೊಂದು ದುಡ್ಡು ಮಾಡಿಲ್ಲ. ಯಾಕಂದರೆ ಆ ಥರ ಬಂದು ತಂದು ಮಾಡಬೇಕಂದ್ರೆ ಐ ಆಮ್ ಸ್ಟಿಲ್ ಇನ್ ಮೈ, ಎಲ್ಲೋ ಒಂದು ಕಡೆ ಒಂದು ಹಿಟ್ಟಿಗೆ ಒಂದು ಸಿನಿಮಾ ಹಿಟ್ಟಾಗಬೇಕಂತ ಕಾಯ್ತಾಯಿದ್ದೀನಿ. ಸೊ ಅದಾದಾಗ ಖಂಡಿತ ಬೇಜಾರಾಗುತ್ತೆ. ಬಟ್ ಐ ಥಿಂಕ್ ಇನ್ಮೇಲೆ ಆ ಮಿಸ್ಟೇಕ್ಸ್ಗಳು ಆಗಲ್ಲ. ಯಾಕಂದರೆ ನಾನು ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ, ಬ್ಲಡ್ ರೋಸಸ್ಸು. ಅವ್ರು ಇವಾಗಲಿಂದನೇ ಪ್ರಮೋಷನ್ದೆಲ್ಲ ಪ್ಲ್ಯಾನ್ ಮಾಡ್ಕೊತಾರೆ. ಆ್ಯಂಡ್ ಪ್ರತಿಯೊಂದೂ ನನ್ನ ಇನ್ವಾಲ್ವ್ ಮಾಡ್ತಾಯಿದ್ದಾರೆ. ಸೊ ಸಿನಿಮಾ ರೆಡಿ ಆದಾಗೂ ಸರ್ ಟ್ರೇಲರ್ ಕಟ್ಟಿಗೆ ಬನ್ನಿ, ಆಮೇಲೆ ಎಡಿಟಿಂಗ್ ಬನ್ನಿ ಅಂತ ಕರೆದಿದ್ದಾರೆ. ಆಮೇಲೆ ಅಮರಾವತಿ ಪೊಲೀಸ್ ಸ್ಟೇಷನ್ ಅವರು ಸಿನಿಮಾ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಕರೆಸಿ ನಮ್ಮ ಸ್ಟುಡಿಯೋನಲ್ಲಿ ಎಡಿಟಿಂಗಲ್ಲಿ ಕೂತಿ, ಆಮೇಲೆ ನಾವು ಇದು ಮಾಡೋವಾಗ ಟ್ರೇಲರ್ ಕಟ್ ಮಾಡೋವಾಗ, ಸರ್ ನಿಮ್ಮ ಅನಿಸಿಕೆನೇ ಹೇಳಿ, ಈ ಥರ ಟ್ರೇಲರ್ ಕಟ್ ಮಾಡೋದು, ಇವತ್ತು 100K ವ್ಯೂಸ್ ಇದೆ, ಆಮೇಲೆ ಯಾರು ನೋಡಿದ್ರು ಟ್ರೇಲರ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆದಾಗ ಫ್ರಮ್ ನೌ ಐ ಹ್ಯಾವ್ ಡಿಸೈಡೆಡ್ ಲೈಕ್ ಕಂಟಿನ್ಯೂಸ್ಲಿ. ಇಷ್ಟು ದಿನ ಇರಲಿಲ್ಲ, ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ. ನನಗೆಲ್ಲೋ ಒಂದು ಕಡೆ ಏನು ಅನ್ಕೊತಾರೋ, ಏನು ಬೇರೆ ಮಾಡ್ಕೊತಾರೋ ಅಂತ. ಬಟ್ ಇವಾಗ ನನಗೆ ಬೇಕು ಸರ್, ಸೊ ನಾನು ಅಗ್ರಿಮೆಂಟ್ ಸೈನ್ ಮಾಡೋಗ್ಲೇ ಸರ್ ನಾನು ಇಷ್ಟ ಆದರೂ ಮಿನಿಮಮ್ ಇನ್ವಾಲ್ವ್ ಆಗ್ತೀನಿ. ಹಂಗಂತ ಹೇಳಿ ನಾನು ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಸಾಂಗ್ ಶೂಟು ತೊಗೊಂಡು ಫಾರಿನಲ್ಲಿ ಕೇಳಲ್ಲ. ಬಟ್ ಸಿನಿಮಾಗೆ ಏನು ಬೇಕು ಅಲ್ಲಿಗೆ ನಿಮ್ಮ ಕಥೆನಲ್ಲಿ, ಸ್ಪೆಷಲಿ ನಿಮ್ಮ ಕಥೆ ಮೇಕಿಂಗ್ 100% ಇನ್ವಾಲ್ವ್ ಆಗಿದ್ದೀನಿ. ಆ್ಯಂಡ್ ಫ್ರಮ್ ನೌ ಪ್ರೀವಿಯಸ್ ನಾನು ಮಾಡಿದ ಮಿಸ್ಟೇಕ್ಸು ಮಾಡಲ್ಲ. ಆ್ಯಂಡ್ ಕೆಲವೊಂದು ಮಿಸ್ಟೇಕ್ಸು ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ದೀನಿ.
ಎಲ್ಲೋ ಒಂದು ಕಡೆ ಸರ್ ಒಂದು ಸಿನಿಮಾ ಮಾಡ್ತೀನಿ ಒಂಚೂರು ಮಾಡಿ ನೀವು ಏನೋ ಒಂದು ಮಾಡೋಣ ಚಿಕ್ಕದಾಗೇನೋ ಮಾಡ್ತೀವಿ ಅಂದಾಗ ತಕ್ಷಣ ಸರಿ ಆಯಿತು ಸರ್ ಬನ್ನಿ ಸಪೋರ್ಟ್ ಮಾಡ್ತೀನಿ ಅಂತ ಮಾಡಿದಂಥ ಒಂದು ಸಿನಿಮಾಗಳಿದೆ. ಅದು ಹೆಸರುಗಳು ಹೇಳೋದು ಬೇಡ. ಬಟ್ ಅದೂ ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ನನಗೆ. ಕೆಲವು ಪ್ರೆಸ್ನವರು ಮತ್ತು ಫ್ರೆಂಡ್ಸ್ ಆಗಿರ್ಬೋದು ಕೇಳಿದ್ರು ಏನಕ್ಕೆ ಈ ಥರ ಸಿನಿಮಾಗಳು ಒಪ್ಕೊತೀರ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ. ಬಟ್ ಅದಕ್ಕೆಲ್ಲ ಆನ್ಸರು ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಬರಬೇಕಾಚೆ ಆ್ಯಂಡ್ ನೌ ಐ ಆಮ್ ಆನ್ ದಟ್ ಪಾತ್ ಆಫ್ ಡೂಯಿಂಗ್ ಗುಡ್ ಫಿಲ್ಮ್ಸ್. ನಿಮಗೆ ಬರ್ತೀನಿ ಮೇಡಮ್, ನಿಮಗೂ ಕೇಳಿದೆ ಇವಾಗ 3-4 ಸಿನಿಮಾ ಆಕ್ಟ್ ಮಾಡಿದ್ರು, ಸಿನಿಮಾ ರೆಡಿ ಇರೋದು, ಬಟ್ ರಿಲೀಸ್ ಯಾವುದೂ ಆಗಿಲ್ಲ. ಯಾಕಂದ್ರೆ ವಿ ನೋ ನಿಖಿತಾ ಸ್ವಾಮಿ ಆಸ್ ಅನ್ ಆರ್ಟಿಸ್ಟ್, ಹೀರೋಯಿನ್ ಅಂತ ಹೇಳಿ ಗೊತ್ತು, ಬಟ್ ಆ ಹೀರೋಯಿನ್ ಅನ್ನೋ ಒಂದು ಟ್ಯಾಗ್ ಲೈನ್ ನೋಡ್ತಾ ಇತ್ತು, ಒಂದು ಸಿನಿಮಾ ರಿಲೀಸ್ ಆಗಿಲ್ಲ. ಯಾಕೆ? ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ಸದ್ದು ಅಂತ. ಅದಾದಮೇಲೆ ಆಕಾಶವಾಣಿ ರಿಲೀಸ್ ಆಯಿತು, ಇಲ್ಲಿಂದ ಆರಂಭವಾಗಿದೆ ಅಂತ ಸಿನಿಮಾ ಆಯಿತು. ಅನಾಥ ಅಂತ ಕನ್ನಡದಲ್ಲೂ ರಿಲೀಸ್ ಆಯಿತು, ತೆಲುಗಲ್ಲೂ ರಿಲೀಸ್ ಆಯಿತು. ಇಲ್ಲಿ ಲ್ಯಾಕ್ ಆಗಿದೆ ಏನು ಅಂದರೆ ಪ್ರಮೋಷನ್ಸ್. ಫಸ್ಟ್ ಸಿನಿಮಾ ಇಷ್ಟು, ಯಾಕಂದರೆ ನನ್ನ ಕೆಲವೊಂದು ಈ ಹೇಳಿದ ಸಿನಿಮಾ ಹೆಸರಲ್ಲಿ ತುಂಬ ಚೆನ್ನಾಗೇ ಏನು ಮೇಕಿಂಗ್ ವೈಸ್ ಆಗಲಿ ಬಂದಿದೆ ಆ್ಯಂಡ್ ಕತೆ ಕಂಟೆಂಟ್ ಚೆನ್ನಾಗಿರೋದಿದೆ, ಬಟ್ ಅದನ್ನು ಜನಕ್ಕೆ ಆಡಿಯನ್ಸಿಗೆ ರೀಚ್ ಆಗಲ್ಲ. ಟು ಬಿ ವೆರಿ ಫ್ರಾಂಕ್, ಸಿನಿಮಾ ಇಂಡಸ್ಟ್ರಿಯವ್ರಿಗೆ ಎಷ್ಟೋ ಜನಕ್ಕೆ ಇದರಲ್ಲಿ ಕೆಲವೊಂದು ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಐ ಫೀಲ್ ದ್ಯಾಟ್ ಒಂದು ಸಿನಿಮಾ ರೆಡಿ ಆದಮೇಲೆ ನೀವು ಕೇಳಿದ್ರೆ ಆರ್ಟಿಸ್ಟ್ದು ಪ್ರಾಬ್ಲಮಾ ಅಥವಾ ಇದು ಅಂತ, ಐ ಫೀಲ್ ಇಟ್ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಯಾಕಂದರೆ ಇವಾಗ ನಾನು ಮಾಡಿದ್ದೀನಿ, ನಾನು ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ ಈ ಒಂದು ಪ್ರೊಡಕ್ಷನ್ ಹೌಸ್ಗೆ ಅಥವಾ ಈ ಒಂದು ಇದಕ್ಕೆ ಕೆಪಾಸಿಟಿ ಇದೆಯಾ ರಿಲೀಸ್ ಮಾಡೋದಕ್ಕೆ ಇಲ್ಲೋ ಅನ್ನೋದು ಡಿಸಿಷನ್ ನಂದಾಗಿರ್ತಿತ್ತು. ಸೊ ಅದನ್ನು ನಾನು ಲ್ಯಾಕ್ ಮಾಡಿಕೊಂಡೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಒಬ್ಬೊಬ್ಬರಿಗೆ ಅದು ಆಗಿಲ್ಲ. ಐ ಕಾಂಟ್ ಬ್ಲೇಮ್ ನಿಮ್, ಇಲ್ಲ ನೀವು ಮಾಡ್ಬಿಟ್ರಿ ಮಾಡಲೇಬೇಕು ಅಂತಲ್ಲ, ಸಿಚುಯೇಷನ್ಸ್ ತಕ್ಕಂಗೆ ಆಗೇ ಆಗತ್ತೆ. ಆ ಒಂದು ವಿಷಯದಲ್ಲಿ ನಾನು ಸ್ವಲ್ಪ ಬೇಗ ಯೋಚನೆ ಮಾಡಿದೆ. ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ಕತೆ ಚೆನ್ನಾಗಿದೆ, ಒಂದು ಈ ಆಪರ್ಚುನಿಟಿ ಮಿಸ್ ಮಾಡೋದು ಬೇಡ, ಒಂದು ಆಸೆ ಇರುತ್ತಲ್ಲ, ಅದರಿಂದ ಕೆಲವೊಂದು ಸಿನಿಮಾಗಳು ಮಾಡಿದ್ದೀನಿ. ನೀವು ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇದ್ದಾರೆ ಯಾವಾಗ ಬರುತ್ತೆ, ಈ ಸಿನಿಮಾ ಬರುತ್ತೆ, ಆ ಸಿನಿಮಾ ಬರುತ್ತೆ ಅಂತ. ಸ್ವಲ್ಪ ತಡ ಆಗಿದೆ, ಬಟ್ ಇಲ್ಲಿಂದ ಆರಂಭ ಆಗಿದೆ. ಓಕೆ, ಅನ್ಕೊಂಡಿರ್ಬೋದು ಟಕಿಲಾ ರಿಲೀಸ್ 10ಕ್ಕಿದೆ, ಟಕಿಲಾ ಬಿಟ್ಟು ಬೇರೆ ಏನಕ್ಕೆ ಮಾತಾಡ್ತಿರ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಓಡ್ತಿರ್ಬೋದು, ಕೇಳ್ದೇನೆ ಇರ್ಬೋದು. ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಆಸ್ ಮೈ ನಾಲೆಡ್ಜ್ ನನಗೆ ಗೊತ್ತಿರೋಂಗೆ ಧರ್ಮ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಲವ್ ಕ್ಯಾರೆಕ್ಟರ್ಗಳು ಮಾಡುವಂತ ಒಂದು ಹೀರೋ ಆಗಿ ಇಂಪ್ಯಾಕ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಬಂದವರು. ಇದ್ರ ಮಧ್ಯೆ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಬೇಕು. ಇಫ್ ಐ ಆಮ್ ನಾಟ್ ರಾಂಗ್, ಇತ್ತೀಚಿನ ದಿನಗಳಲ್ಲಿ ತಲ್ವಾರ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ನಿಮಗೊಂದು ಎಕ್ಸ್ಪೆಕ್ಟೇಷನ್ ಇದ್ದಂತ ಸಿನಿಮಾ, ಜನನು ಇಲ್ಲಾಗಲು ತಲ್ವಾರ್ ಏನೋ ಕಮರ್ಷಿಯಲಿ ಧರ್ಮ ಅವರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ, ಫೈಟ್ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ದು. ಅದು ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಆಯ್ತು, ಹೊರಗಡೆ ಹೋಗ್ಲಿಲ್ಲ. ಸೊ ಹಿಂಗಿದ್ದಾಗ ನೀವ್ ಎಂತ ಒಳ್ಳೆ ಪರ್ಫಾರ್ಮ್ ಮಾಡಿ, ನೀವ್ ಎಂತ ಒಳ್ಳೆ ಕತೆ ಆಯ್ಕೆ ಮಾಡಿದ್ರು, ನಿಮ್ಮ ಪ್ರೀವಿಯಸ್ ಸಿನಿಮಾಗಳು ಬರುವಂತ ಸಿನಿಮಾಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಧರ್ಮ ಅವ್ರ ಸಿನಿಮಾನ, ಓಕೆ ನಿಖಿತಾ ಅವ್ರ ಸಿನಿಮಾನ ಪ್ರಮೋಷನ್ ಆಗಿಲ್ಲ, ಪ್ರೀವಿಯಸ್ ಸಿನಿಮಾ ಏನು ಅದೇ ಕತೆ ಬಂದಿರ್ಬೋದು, 4 ಜನ ಮಾತಾಡ್ಲಿ, ಟೈಮ್ ಸಿಕ್ಕರೆ ನೋಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಹೋಗ್ಬಿಡ್ತಾರೆ. ಯಾಕಂದ್ರೆ ನಾವೆಂತ ಒಳ್ಳೆ ಪ್ರಾಡಕ್ಟ್ ಮಾಡಿದ್ರು ಕೂಡ ನಮ್ಮ ಪ್ರೀವಿಯಸ್ ಅಂದ್ರೆ ನಮ್ಮ ಹಿಂದಿನ ಸಿನಿಮಾಗಳು ನಮಗೆ ತುಂಬಾ ಎಫೆಕ್ಟ್ ಮಾಡ್ತಾ ಹೋಗ್ತಾರೆ. ಆ ಒಂದು ಎಫೆಕ್ಟ್ ಈ ಸಿನಿಮಾದ ಮೇಲೆ ಬೀಳ್ಬಹುದು ಅಥವಾ ಇಲ್ಲ ಅದನ್ನ ನಾವೆಲ್ಲ ಮೀರಿ ನಾವು ನಿಂತ್ಕೊಂತೀವಿ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಅದ್ರ ಬಗ್ಗೆ ಏನ್? ಅದು ಖಂಡಿತ ಅದಾಗುತ್ತೆ, ಅದು ಮೀರಿ ನಿಂತ್ಕೊಳ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಏನಕ್ಕಂದ್ರೆ 100% ಅದಾಗುತ್ತೆ. ಯಾಕಂದ್ರೆ ಐ ಥಿಂಕ್ ಇವತ್ತು ದ ಬಿಗ್ಗೆಸ್ಟ್ ಹೀರೋ ಇಸ್ ಕತೆ. ಸೊ ಕತೆ ಅನ್ನೋದನ್ನು ಇವಾಗ ತುಂಬ ಆಯ್ಕೆ ಮಾಡಿಕೊಂಡು ಚಾಯ್ಸ್ ಮಾಡ್ಕೊಂಡು ಇವಾಗ ಮಾಡ್ತೇನೆ. ಹೌದು, ಈ ಸಿನಿಮಾನ ನೋಡ್ಕೊಂಡಿದ್ದು 1-2 ವರ್ಷ ಆಗಿರ್ಬೋದು. ಆ್ಯಂಡ್ ಪ್ರೀವಿಯಸ್ ಸಿನಿಮಾಸ್ ತಲ್ವಾರರು ಆಲ್ಮೋಸ್ಟ್ ಕೋವಿಡ್ ಟೈಮಲ್ಲಿ ಆಗಿದ್ದ ಸಿನಿಮಾ. ಸೊ ಅಲ್ಲಿ ಒಂದು ಇವತ್ತಿನ ಮೇಕಿಂಗು ಅವತ್ತಿನ ಮೇಕಿಂಗ್ ತುಂಬ ಡಿಫ್ರೆನ್ಸ್ ಇದೆ. ಕ್ಯಾಮ್ರಾ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು. ಸೊ ಐ ಥಿಂಕ್ ದಿಸ್ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಜನಕ್ಕೆ ಅದೊಂದು ಅನಿಸ್ತು, ಏನಪ್ಪ ಸ್ವಲ್ಪ ಮೇಕಿಂಗ್ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಂತ. ಬಟ್ ಅವತ್ತಿನ ಇದಕ್ಕೆ 2020-21ಗೆ ಆ ಮೇಕಿಂಗ್ ಚೆನ್ನಾಗಿತ್ತು. ಬಟ್ ಆಬ್ವಿಯಸ್ಲಿ ಕೋವಿಡ್ ಆಯಿತು ಆ್ಯಂಡ್ ತುಂಬ ಬ್ರೇಕ್ ಆಯಿತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು ಪ್ರೊಡ್ಯೂಸರ್ಗೆ. ಸೊ ಇವಾಗ ರಿಲೀಸ್ ಮಾಡಿದ್ರು. ಸೊ ಜನಕ್ಕೆ ಏನಂದರೆ ಇದು ಇವಾಗ ಟ್ರೆಂಡಿಗೆ ಸೂಟ್ ಆಗ್ತಿಲ್ಲ. ಯಾಕಂದರೆ ಇವಾಗ ಬರ್ತಾರೆ ಸಿನಿಮಾ ಕ್ವಾಲಿಟಿ ನೋಡಿದಾಗ ಸಡನ್ನಾಗೆ ಅದು ಡ್ರಾಪ್ ಆಗಿದೆ. ಬಟ್ ಅಗೇನ್ ಇಟ್ ಈಸ್ ಕತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇನ್ಮೇಲೆ ನನಗೆ ಗೊತ್ತಾಗಿದೆ. ಬೇಕಂದರೆ ಐ ಥಿಂಕ್ ಇವಾಗ ಜನಕ್ಕೆ ಅನಿಸ್ತಾ ಇರ್ಬೋದು, ಧರ್ಮನ್ ಸಿನಿಮಾನ ಸರಿ ಬಿಡು ಏನೋ ನೋಡೋಣ ಅಂತ. ಬಟ್ ಐ ಹ್ಯಾವ್ ಟು ಪುಟ್ ಇನ್ ದಟ್ ಎಕ್ಸ್ಟ್ರಾ ಎಫರ್ಟ್ ಜನನ ವಾಪಸ್ ಕರ್ಸೋಕ್ಕೆ ಥಿಯೇಟ್ರಿಗೆ. ಇಲ್ಲಪ್ಪ ಧರ್ಮನ್ ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾನೆ ಅಂತ ಅದೇ ನಾನು ಪ್ರೂವ್ ಮಾಡಬೇಕು. ಇವಾಗ ನಾನು ಎಷ್ಟೇ ಜನಕ್ಕೆ ಕೇಳ್ಕೊಬೋದು, ಬನ್ನಿ ಸಿನಿಮಾ ನೋಡಿ, ನಾನು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಬಟ್ ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಏನಿದೆ ಅಲ್ಲಿಂದ ಶುರು ಆಗಬೇಕು ನನ್ನ ಕೆರಿಯರಲ್ಲಿ. ಸೊ ಇನ್ಮೇಲೆ ನಾನು ಸೂಕ್ಷ್ಮವಾಗಿ ಕತೆನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮೇಕಿಂಗಲ್ಲಿ ಇನ್ವಾಲ್ವ್ ಹಾಕ್ಕೊಂಡು ಅದು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಒಂದು ಸಿನಿಮಾ ನನ್ನದು ಇದಕ್ಕೆ ಬಂದಾಗ ನೋಡಿದಾಗ ಪರವಾಗಿಲ್ಲ ಬರೋದು, ಮುಂದೆ ಪ್ರೀವಿಯಸ್ ಸಿನಿಮಾ ನೋಡಿದಾಗ ಬೇಜಾರಾಗ್ತಿತ್ತು, ಏನು ಮಾಡ್ತೇನೆ, ಯಾಕೆ ಹಿಂಗೆ ಮಾಡ್ದೆ ಅಂತ. ಬಟ್ ಈ ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಮ ಬಾಯಿಂದ ಒಂದು ಮಾತು ಬಂದರೆ ಅದು ಇಂಡಸ್ಟ್ರಿಗೆ ಒಂದು ಹೋಗುತ್ತೆ, ಆಮೇಲೆ ಜನರ ಬಾಯಿಂದ ಅದು ಬಂದರೆ ಪಬ್ಲಿಕ್ಕಿಗೆ ಹೋಗುತ್ತೆ. ಸೊ ಐ ಥಿಂಕ್ ಇಟ್ಸ್ ನೆವರ್ ಟು ಲೇಟ್, ಲೈಫ್ ಸ್ಟಾರ್ಟ್ಸ್ ಅಟ್ 40 ಅಂತಲೂ ಹೇಳ್ತಾರೆ. ಸೊ ಐ ಥಿಂಕ್ 16 years 15 years ಇನ್ ದ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಕುಗ್ಗಿಲ್ಲ.
16 ವರ್ಷ ಹಿಂಗೆ ಹೋಗ್ತಾರೆ, ಹಿಂಗೆ ಹೋಗ್ತೀನಿ, ಎಲ್ಲೂ ಹಿಂಗೆ ರೈಟ್ ಟು ಲೆಫ್ಟ್ ತೊಗೊಂಡಿಲ್ಲ. ಯಾಕಂದರೆ ನಮ್ಮ ತಂದೆಯವರ ಹೆಸರು ಇದೆ. ನನಗೂ ಒಂದು ಕ್ರೇಜ್ ಇದೆ, ಅದು ಹೀರೋ ಅನ್ನೋದು ಒಂದು. ಯಾಕಂದರೆ ಬಂತು, ಬೇರೆ ಆಫರ್ಸ್ಗಳು ಬಂತು, ಬಟ್ ಅದೊಂದಿದೆ, ಏನೋ ಒಂದು ಅಚೀವ್ ಮಾಡಬೇಕಂತ ಒಂದು ಆಸೆ ಇದೆ. ಎಲ್ಲೋ ಐ ಫೀಲ್ ಸ್ಟಿಲ್ ನನ್ನ ಯೂಟಿಲೈಸ್ ಇನ್ನೂ ಮಾಡ್ಕೊಬೋದು. ಬೀಳು ಅಂದರೆ ಬೀಳ್ತೀನಿ, ಎಗ್ರು ಅಂದರೆ ಎಗ್ತೀನಿ, ಡ್ಯಾನ್ಸ್ ಮಾಡೋದ್ರೆ ಡ್ಯಾನ್ಸ್ ಮಾಡ್ತೀನಿ, ಡೈಲಾಗ್ ಹೇಳೋದ್ರೆ ಡೈಲಾಗ್ ಹೇಳ್ತೀನಿ, ಅಲ್ಲಿಂದ ಜಂಪ್ ಮಾಡಿ ಓಡಿ ಇದು ಮಾಡಿ ಅಂದರೆ ಎಲ್ಲ ಮಾಡ್ತೀನಿ. ಅಂದರೆ ಐ ಆಮ್ ನಾಟ್ ಡೈರೆಕ್ಟರ್ಸ್ ಆ್ಯಕ್ಟರ್ ಬೇಸಿಕಲಿ. ಸೊ ಐ ವಾಂಟ್ ಸಂಬಡಿ ಯಾರಾದರೂ ಬಂದು ನನ್ನ ಎಕ್ಸ್ಪ್ಲೋಯ್ಟ್ ಮಾಡಬೇಕು ನನ್ನ. ದೇ ಶುಡ್ ದಿಸ್ ಒನ್. ಸೊ ದಟ್ ಒಂದು ಹೋಪ್ ಇದೆ ನನಗೆ, ಅದು ಯಾವತ್ತೂ ಬರುತ್ತೆ ಅಂತ. ಅಕಸ್ಮಾತ್ ಇದ್ರಲ್ಲಿ ಬರಲ್ಲ, ಫಸ್ಟ್ 2 ಲೈನ್ಸ್ ಆಫ್ ಡೈರೆಕ್ಟರ್ಸ್ ಇದ್ರಲ್ಲಿ ಬರಲ್ಲ ಅಂದರೆ ಹೊಸಬ್ರು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಹುಟ್ಟಿರ್ತಾರೆ. ಖಂಡಿತ ಅವ್ರಿಗೆಲ್ಲೋ ಒಂದು ಇದಿರುತ್ತೆ, ಪಾಪ ಈ ಹುಡುಗ ಸ್ಟ್ರಗಲ್ ಮಾಡ್ತಾನೆ, ಒಂದು ಸಮ ಮಾಡೋಣ ಅವರು, ನಿಮಗೆಲ್ಲೋ ಒಂದು ತೊಗೊಳೋಣ ಮೇಲೆ ಅಂತ ಒಂದು ಬರ್ತಾರೆ. ಇದ್ರಲ್ಲಿ ನಂದು ಎಫರ್ಟು ಬೀಳಬೇಕು. ಇವಾಗ ಯಾರನ್ನೂ ಬೆಳೆಸೋಕ್ಕೆ ಅಷ್ಟು ಈಸಿ ಅಲ್ಲ, ಎಲ್ಲ ಎಫರ್ಟ್ ಇರಬೇಕು. ಇವಾಗ ಡೈರೆಕ್ಟರ್ ಪಾಪ ಒಂದು ಒಳ್ಳೆ ಕತೆ ತಂದರೆ ನಂದು ಅಷ್ಟೊಂದು ಎಫರ್ಟ್ ಇರಬೇಕು. ಬಟ್ ಐ ಥಿಂಕ್ ನೌ ಐ ಕ್ಯಾನ್ ಸಿ ಆಲ್ ದೋಸ್ ಚೇಂಜಸ್ ಹ್ಯಾಪನಿಂಗ್. 2025 ಲೈಫ್ ಸ್ಟಾರ್ಟ್ಸ್ ಅಟ್ 40. ಸೊ ಐ ಕ್ಯಾನ್ ಸಿ ದೋಸ್ ಥಿಂಗ್ಸ್ ಹ್ಯಾಪನ್. ಸೂರ್ಯ ಅವರು ಆಗಿರ್ಬೋದು, ಹೌದು, ವಿಜಯ್ ಸರ್. ಯು ಕಾಂಟ್ ಜಡ್ಜ್. ಈಗ ನಮ್ಮ ಏನು ಕನ್ನಡ ಇಂಡಸ್ಟ್ರಿಯಲ್ಲೇ ಹಳೆ ಸಿನಿಮಾ ಎಷ್ಟೋ ಜನ ಅವ್ರ ಆರ್ಟಿಸ್ಟ್ ಐರನ್ ಲೆಗ್ ಅಂತ ಹೆಸರು ಬಂತು. ಸೊ ಇವಾಗ ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಕನ್ನಡ ಇಂಡಸ್ಟ್ರಿನೇ ಮಾತಾಡ್ತಾ ಇದೆ. ಸೊ ಹಾಗಾಗಿ ಪಾಸ್ಟ್ ಬಗ್ಗೆ ಯಾವುದೋ ಒಂದು ಹಳೆ ಸಿನಿಮಾ ಹಂಗಾಯ್ತು, ಆ ಹಳೆ ಸಿನಿಮಾ ಮೂಲಕನೇ ಇವ್ರನ್ನ ಜಡ್ಜ್ ಮಾಡೋದಂತಲ್ಲ. ಬಿಕಾಸ್ ನಮ್ಮ ಲೈಫಲ್ಲೂ ಅಷ್ಟೇ. ನನಗೆ ಹಳೆ ಸಿನಿಮಾ ಏನಾಯ್ತು, ನೆಕ್ಸ್ಟ್ ಸಿನಿಮಾ ಏನ್ ಬರುತ್ತೆ ಅನ್ನೋದು ನನಗೆ ಐಡಿಯಾ ಇರಲ್ಲ. ಬಟ್ ಆಕ್ಚುಲ್ ಆಗಿ ಈ ತರ ಮಾತಾಡೋದು ನಮ್ಮ ಸುತ್ತ ಇರುವಂತ 100% ತುಂಬಾ ಮಾತಾಡೋದೇ ನಮ್ಮ ಇಂಡಸ್ಟ್ರಿ. ಇವರು ಧರ್ಮ ಅವ್ರ ಸಿನಿಮಾನ ಪ್ರೀವಿಯಸ್ ಸಿನಿಮಾ ನಿಖಿತಾ ಅವ್ರ ಸಿನಿಮಾನ ಪ್ರೀವಿಯಸ್ ಸಿನಿಮಾ ಏನಾಗಿಲ್ಲ, ಏನ್ ನೋಡುತ್ತೆ ಈ ಸಿನಿಮಾ ನಾವು ಇನ್ವೆಸ್ಟ್ ಮಾಡ್ಬೇಕಾ, ಈ ಥಾಟ್ ಅನ್ನ ಯಾವ ಆಡಿಯನ್ಸ್ ಹೊರಗಡೆ ಇರೋ ರೋಡ್ ಅಲ್ಲಿ ಅಥವಾ ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡುವಂತ ಯಾವ ಆಡಿಯನ್ಸ್ ಮಾತಾಡೋದು ಯಾರು ಆಕ್ಚುಲ್ ಆಗಿ ನಾವು ಫೋನ್ ಮಾಡಿ ಇರೋ ನನ್ನ ಸಿನಿಮಾ ಇದೆ ಸಿನಿಮಾ ನೋಡಕ್ಕೆ ಅನ್ನೋರೇ ಈ ತರ ಮಾತಾಡಿದ್ರು. ಅದಕ್ಕೆ ನಾನು ಅದನ್ನೇ ಹೇಳ್ತಿರೋದು. ಇವಾಗ ಬರೀ ಸಿನಿಮಾ ಅಂತಲ್ಲ, ಒಂದು ವ್ಯಕ್ತಿನ ತಗೊಂಡ್ರೆ ಅವ್ರ ಪಾಸ್ಟ್ ಅಲ್ಲಿ ಏನೋ ಒಂದು ಆಗಿರ್ತಾರೆ, ಆಬ್ವಿಯಸ್ಲಿ ಚೇಂಜ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಆಸ್ ಎನ್ ಆರ್ಟಿಸ್ಟ್, ನಾನು ಇವರು ಅಂತ ಹೇಳ್ತಿಲ್ಲ, ಎಲ್ಲರೂ ಒಂದು ಚೇಂಜ್ ಓವರ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಹಳೇದು ಮಾಡಿದಿನ ಬ್ರೇಕ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಪ್ರತಿಯೊಬ್ಬರು. ಎಷ್ಟೇ ಅವ್ರು ಬಿಗ್ ಸ್ಟಾರ್ ಆಗಿರಲಿ, ಇವತ್ತು ಓಕೆ ಕನ್ನಡ ಆಯಿತು, ನೆಕ್ಸ್ಟ್ ಬೇರೆ ಲ್ಯಾಂಗ್ವೇಜಸ್ಗೆ ಹೋಗ್ಬೋದು, ಅಥವಾ ಇದರಲ್ಲೇ ಇವಾಗ ಎಷ್ಟೊಂದು ಟೆಕ್ನಾಲಜಿ ವೈಸ್ ಇಂಪ್ರೂವ್ ಆಗಿದೆ. ಆ್ಯಂಡ್ ಆ ಕ್ಯಾರೆಕ್ಟರ್ಸ್ಗೇನು ಎಷ್ಟೊಂದು ಥರವಾಗಿ ನಮಗೆ ಅವಕಾಶಗಳಿದೆ. ಸೊ ಎಲ್ಲಾನು ಡಿಫ್ರೆಂಟ್ ಮಾಡೋದಕ್ಕೆ ಹೊರಡ್ತೀವಿ. ಯಾರಿಗೂ ಇವಾಗ ಇದೇ ಪಾತ್ರ ಸಿಗುತ್ತೆ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ, ಇವಾಗ ಒಂದು ಏನೋ ಅವ್ರು ಮಾಡಿಬಿಟ್ಲು ನೆಕ್ಸ್ಟ್ ಇವಳು ಇದಕ್ಕೆ ಫಿಕ್ಸು ಅನ್ನೋದು ತುಂಬ ಕಮ್ಮಿ. ಐ ಥಿಂಕ್ ಪಾಸ್ಟ್ ಬಗ್ಗೆ ಜಡ್ಜ್ ಮಾಡಿಕೊಂಡು ಐ ಡೋಂಟ್ ಥಿಂಕ್ಸ್ ಇಟ್ ಇಸ್ ವೆರಿ ಮಚ್ ಸೂಟಬಲ್ ಅಂತ. ಮೇಡಮ್, ನಿಮಗೆ ಪ್ರಶ್ನೆ ಕೇಳೋದಾದ್ರೆ, ಅಕಾಡೆಮಿಯಲ್ಲಿ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾ ಇರೋದು ಮೇಡಮ್, ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗ ಆಗಿರ್ಬೋದು, ಇವತ್ತಿನ ಪರಿಸ್ಥಿತಿ ತುಂಬಾ ಡೌನ್ ಫಾಲ್ ಅಲ್ಲಿ ಇರುವಂತದ್ದು. ಲೈಕ್ ಒಂದು ಹಂತದಲ್ಲಿ ವರ್ಷಕ್ಕೆ 200-250 ಸಿನಿಮಾನೋ ಅಥವಾ 100-150 ಸಿನಿಮಾ ಮುಹೂರ್ತಗಳಾಗಿರುವಂಥದ್ದು ಈ ವರ್ಷ ತುಂಬಾ ಕಡಿಮೆ ಆಗಿರುವಂಥದ್ದು. ನಾಟ್ ರಾಂಗ್, 2019 ನಾನು 400+ ಸಿನಿಮಾಗಳು ಸೆನ್ಸಾರ್ ಆಗಿತ್ತು. ಅದೇ ನಿಮಗೆ ಈ 24 ನಲ್ಲಿ ಆಗಿರುವಂಥದ್ದು 200 ಸಿನಿಮಾ, ಅಂದ್ರೆ 50% ಆಫ್ ಸಿನಿಮಾ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನಾಗಿರ್ಬೋದು ಅಂದ್ರೆ, ವಿತೌಟ್ ನಾಲೆಜ್ ಕನ್ನಡ ಇಂಡಸ್ಟ್ರಿನಲ್ಲಿ ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಬಂದು ಕಳಪೆ ಸಿನಿಮಾಗಳನ್ನ ಮಾಡೋ ಎಫೆಕ್ಟ್ ಗಳಾಗ್ತಿರುವಂತದ್ದ. ಅಂದ್ರೆ ಕಳಪೆ ಸಿನಿಮಾಗಳನ್ನ ನೋಡಿ ಜನನು ಕೂಡ ಒಳ್ಳೆ ಸಿನಿಮಾನು ತಗೊಂತಾರೆ, ಥಿಯೇಟರ್ ಬರೋದಕ್ಕೆ ಯೋಚನೆ ಮಾಡ್ತಾರೆ. ಒಂದು ಜನ ಹೇಳಿ ಅಂತನೋ ಅಥವಾ OTT ಬರ್ಲಿ ಅಂತನೋ, ನಾಳೆ ನಾಡಿದ್ದು ಇನ್ನೆಲ್ಲೋ ಸಿಗುತ್ತೆ ಕುತ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಯಾರು? ಅಲ್ಲ, ಕಾರಣ ಎಲ್ಲರೂ ಆಗಿದ್ದಾರೆ. ಯಾಕಂದ್ರೆ ಈಗ ನಾನು ಹೇಳಿದ್ನಲ್ಲ, ಇವತ್ತು ಸಿನಿಮಾ ಬಂತು, ಇವತ್ತೇನೋ ನೋಡೋಕ್ಕಾಗಲ್ಲ, ಏನೋ ಡೇ ಟು ಡೇ ಲೈಫಲ್ಲಿ ಅವರು ಕೆಲಸ ಇರ್ಬೋದು, ಬಿಡೋ ಇನ್ನೊಂದು ತಿಂಗಳಾದ್ರೆ ಮೊಬೈಲಲ್ಲೇ ಬರುತ್ತೆ, ಅಲ್ಲೇ ನೋಡ್ಕೊಬೋದು ಅನ್ನೋದೊಂದು ಕಾನ್ಸೆಪ್ಟ್. ಆ್ಯಂಡ್ ಆಲ್ಸೋ ಕಾಸ್ಟ್ ವೈಸ್ ಆಲ್ಸೋ ನಾವು ನೋಡಿದ್ರೆ ಟಿಕೆಟ್ ಪ್ರೈಸ್ ಎಲ್ಲೋ ಒಂದು ಕಡೆ ಜಾಸ್ತಿ ಆಗಿರೋದು. ಆಮೇಲೆ ಹೋಗಿ ಇವಾಗ ಒಂದು ಫ್ಯಾಮಿಲಿ ನಾವು ಸಿನಿಮಾ ನೋಡೋಕೆ ಹೋಗಬೇಕು ಅಂದರೆ ಮಿನಿಮಮ್ ಒಂದು 2000 to 3000 rupees ಆಗೇ ಆಗುತ್ತೆ. ಏನೋ ಒಂದು ಮಕ್ಕಳು ಪಾಪ್ಕಾರ್ನ್ ತೊಗೊತಾರೆ, ಏನೋ ತೊಗೊಳ್ತಾರೆ, ಟಿಕೆಟ್ ಪ್ರೈಸಿಂದನೂ ಕೂಡ. ಆ್ಯಂಡ್ ಆಲ್ಸೋ ಕ್ವಾಲಿಟಿ ಆಫ್ ಮೇಕಿಂಗ್ ಸಿನಿಮಾ. ಮುಂಚೆ ಕ್ವಾಲಿಟಿ ನಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಯಾಕಂದರೆ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿ ಎಲ್ಲೋ ಗ್ಲೋಬಲಿ ನಾವು ಹೆಸರು ಮಾಡಿದ್ದೀವಿ. ಇವತ್ತು ಕೇನ್ಸ್ ಫೆಸ್ಟಿವಲ್ ನಡೀತಾ ಇದೆ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಹಲವಾರು ಜನ ಅಲ್ಲಿ ಹೋಗಿದ್ದಾರೆ. ಸೊ ಐ ಥಿಂಕ್ ಹೆಸರು ಮಾಡ್ತಾ ಇರೋದು ಆಚೆ ಕಡೆ ನಡೀತಾ ಇದೆ, ಬಟ್ ಇಲ್ಲಿ ಆಡಿಯನ್ಸ್ ಥಿಯೇಟರಿಗೆ ಬರ್ತಾ ಇಲ್ಲ ಅನ್ನೋ ರೀಸನ್ನು ಇದೆ. ಮೇ ಬಿ ಐ ಥಿಂಕ್ ತುಂಬ ಈಸಿಯಾಗಿ ಸಿಗ್ತಾ ಇದೆ, ಕೈಗೆ ಹ್ಯಾಂಡಿಯಾಗಿ ಸಿಗ್ತಾ ಇದೆ. ಆ್ಯಂಡ್ ಒಂದೊಂದ್ಸತಿ ಕಂಟೆಂಟ್ ಎಲ್ಲೋ ಓಡಿರಲ್ಲ. ಈಗ ಜನಕ್ಕೆ ನಾನು ಮಾಡಿರೋದು ಎಲ್ಲಾನು ನೀವು ಹೇಳಿದ ಒಂದು ಉತ್ತರಕ್ಕೆ ನನ್ನ ಪ್ರಶ್ನೆ ಅಂದ್ರೆ ಈಸಿಯಾಗಿ ಸಿಗ್ತಾ ಇದೆ, ಸೊ ಹಾಗಾಗಿ ನೋಡ್ತಾ ಇಲ್ಲ ಅಂತಂದ್ರೆ. ಇಫ್ ಐ ನಾಟ್ ರಾಂಗ್, ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ May 1 ಅನ್ಕೋತೀನಿ,
ತೆಲುಗುನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ಕೂಡ ಕರ್ನಾಟಕದಲ್ಲಿ ನಿಮಗೆ ಏನಿಲ್ಲ ಅಂದ್ರೂ ಹಾಕಿರುವಂತಹ ಥಿಯೇಟರ್ಗಳಲ್ಲಿ 50% ಥಿಯೇಟರ್ ಇವತ್ತು ಕೂಡ ನಿಮಗೆ ಆರೆಂಜ್ ಕಾಣಿಸ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಭಾಷೆ ಸಿನಿಮಾನ ಆ ಬೇರೆ ಸ್ಟೇಟ್ ಇಂದ ಬಂದು ನೋಡ್ತಾ ಇರುವಂತ ಕನ್ನಡದವರು. ಅಂದ್ರೆ ನಮ್ಮ ಜನ ಸಿನಿಮಾನ ನೋಡ್ತಾ ಇದ್ದಾರೆ. ಹೌದೌದು, ಸಿನಿಮಾ ನೋಡ್ತಾ ಬಿಟ್ಟು ಒಳ್ಳೆ ಸಿನಿಮಾ ಅಂತ ನೋಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸೋದೇನು ಅಂತಂದ್ರೆ ಒಳ್ಳೆ ಸಿನಿಮಾ ಬಂದ್ರೆ ಜನ ನೋಡ್ತಾರೆ. 100% ನಾವೆಲ್ಲ ಒಳ್ಳೆ ಸಿನಿಮಾ ಕೊಡ್ತಿಲ್ಲ. ಒಳ್ಳೆ ಸಿನಿಮಾ ಕೊಟ್ರು ನಾವು ಕೊಟ್ಟಿರುವಂತಹ ಪ್ರೀವಿಯಸ್ ನಮ್ಮ ಕಳಪೆ ಸಿನಿಮಾಗಳು ಜನನ್ನ ಎಲ್ಲಾ ಸಿನಿಮಾನು ಕಳಪೆ ರೀತಿಯಲ್ಲಿ ನೋಡುವಂತ ಮೈಂಡ್ ಸೆಟ್ ಇಲ್ಲ. ಅದು ಸೀದಾ 2 ways ಆಫ್ ಬೈಫಿಕೇಟಿಂಗ್. ಅದು ಫಸ್ಟ್ ನಮ್ಮಲ್ಲೇ ಒಂದು ತಪ್ಪುಗಳು ಇದೆ, ಸೊ ಅದನ್ನ ತೆತ್ಕೊಬೇಕು. ಐ ಥಿಂಕ್ ಇದು ಈಗೋ ಅನ್ನೋದಿದೆಯಲ್ಲ, ಈಗೋ ಆಮೇಲೆ ನಾನೇ ಅಂತ ಬಂದ್ಬಿಟ್ರೆ ಸಿನಿಮಾ ಆಗಲ್ಲ ಇಲ್ಲಿ. ಸೊ ಐ ಥಿಂಕ್ ಅದನ್ನ ಎಲ್ಲರೂ ಬಿಡಬೇಕು. ಐ ಥಿಂಕ್ ಒಂದು ಪ್ರೊಡ್ಯೂಸರ್ ಬಂದಾಗ ಅವ್ರನ್ನ ಹೆಂಗೆ ಉಳಿಸ್ಕೊಬೇಕಂತ ಡೈರೆಕ್ಟ್ರು, ಕಲಾವಿದರು, ಪ್ರತಿಯೊಬ್ಬರು ಐ ಥಿಂಕ್ ಇನ್ವಾಲ್ವ್ ಆಗಬೇಕು. ಬಟ್ ಎಲ್ಲೋ ಒಂದು ಕಡೆ ಇದೇನಾಗ್ಬಿಡುತ್ತೆ, ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ಸೂಪರು, ಆಮೇಲೆ ಇದು ಬಂದಾಗ ಎಲ್ಲರೂ ಸುಮ್ಮನೆ ಇರಬೇಕು. ಅವಾಗ ಒಬ್ಬ ಕಲಾವಿದನಾಗಿ ನಾನೇನು ಸರಿ, ಡೈರೆಕ್ಟ್ರೇನೋ ಹೇಳ್ತಾರೆ ಮಾಡ್ಕೊಳೋಣ. ಬಟ್ ಲಾಸ್ಟಲ್ಲಿ ಅದು ಹೊರೆ ಬೀಳೋದು ನಮ್ಮ ಇವ್ರಿಗೆ, ಪ್ರೊಡ್ಯೂಸರ್ಗೆ. ಆ್ಯಂಡ್ ಜನ ಅವಾಗೇನಂದು ಪ್ರೊಡ್ಯೂಸರ್ ಏನು ಪಾಪ, ಪ್ರೊಡ್ಯೂಸರ್ ಯಾರು ನೋಡಲ್ಲ, ಹೀರೋ ಯಾಕೆ ಹಿಂಗೆ ಮಾಡಿದೇನೆ, ಯಾಕೆ ಈ ಥರ ಸಿನಿಮಾ ಮಾಡಿದೆ, ಡೈರೆಕ್ಟ್ರದ್ದು ಬರುತ್ತೆ ಅಷ್ಟು. ಬಟ್ ಇಲ್ಲಿ ಐ ಥಿಂಕ್ ಅದನ್ನು ಫಸ್ಟು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ತಂದೆಯವರು ಹೇಳ್ತಾಯಿದ್ರು, ಎಲ್ಲರೂ ಒಂದು ಸ್ಕ್ರಿಪ್ಟ್ ಅಂತ ಬಂದಾಗ, ಒಂದು ಸಿನಿಮಾ ಅಂತ ಬಂದಾಗ ಡಿಸ್ಕಷನ್ ಅಂತ ಒಂದಿತ್ತು. ಒಂದು 5 ಜನ, ಒಂದು ಇನ್ಕ್ಲೂಡಿಂಗ್ ಡೈಲಾಗ್ ರೈಟರು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆಮೇಲೆ ಪ್ರೊಡಕ್ಷನ್ನು, ಪ್ರೊಡ್ಯೂಸರು, ಆರ್ಟಿಸ್ಟು, ಅಂದರೆ ಈ ಥರದ್ದು ಎಲ್ಲರೂ ಒಂದು ಕೂತ್ಕೊಂಡು ಅವ್ರವ್ರ ಇನ್ಪುಟ್ಸು. ಅಶ್ವಮೇಧ ಟೈಮಲ್ಲಿ ನಮ್ಮ ತಂದೆಯವರು CR ಸರ್ ಜೊತೆ ಕೋ-ಡೈರೆಕ್ಟರ್ ಮಾಡಿದಾಗ ಲಿಟ್ರಲಿ ಹಿ ವಾಸ್ ಡೈರೆಕ್ಟಿಂಗ್ ದಟ್, ಐ ಮೀನ್ ಫ್ಯೂ ಶಾರ್ಟ್ಸ್ ಆಫ್ ಸಿನಿಮಾಗೆ. ಏನಕ್ಕೆ ಅಂದರೆ ಅಲ್ಲಿ ಅದು ಈಗೋ ಪ್ರಾಬ್ಲಮ್ ಅಂತ ಇರಲಿಲ್ಲ, ಪ್ರತಿಯೊಬ್ಬರು ಸೇರ್ಕೊಂಡು ಅದು ಮಾಡಿದಾಗ ಅದೊಂದು ಸಿನಿಮಾ ಅಂತ ಬರುತ್ತೆ. ಬಟ್ ಇಲ್ಲಿ ಏನಾಗ್ತಾಯಿದೆ, ಇಟ್ಸ್ ಬಿಕಮಿಂಗ್ ಲೈಕ್ ನಾನೇ ಅಂತ ಬಂದ್ಬಿಟ್ಟು ಅದು ತುಂಬ ಲೈಕ್ ಏನೋ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದು ತುಂಬ ಇದಾಗೈತೆ. ಸೊ ಅಲ್ಲಿ ಜನಕ್ಕೆ ಏನಾಗ್ಬಿಡೈತೆ, ಸಿನಿಮಾ ಇವತ್ತೊಂದು ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿದೆ ಅಂತ ನಿಮಗೆ ಗೊತ್ತು. ಒಂದು ಸಿನಿಮಾಗೆ ಒಂದು PVRಗೆ ಬಂದು ಒಂದು ಮಾಲಿಗೆ ಬಂದು ಸಿನಿಮಾ ನೋಡಬೇಕಂದ್ರೆ ಮಿನಿಮಮ್ ಒಂದು 2,000 ರೂಪಾಯಿ ಬೇಕೇ ಬೇಕು. ಸೊ ಇಟ್ಸ್ ಬಿಕಮ್ ಲೈಕ್ ಅಲ್ಲಿ ಹೋಗಿ ನೋಡೋಕ್ಕಿಂತ ಒಂದು ಈಸಿ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು, ಸೂಪರ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ನಮ್ಮ ಇದರಲ್ಲಿ OTT ಡ್ಯೂರಿಂಗ್ ಕೋವಿಡಲ್ಲಿ ಜನಕ್ಕೆ OTT ಅದೊಂದು ತುಂಬ ಒಂದು 100 ಡೇಸಿಗೆ ಕಳಿಸ್ಬಿಟ್ರು. ಯಾಕಂದರೆ ಅದು ಅಷ್ಟು ಈಸಿಯಾಗಿ ಸಿಕ್ಕಿದಾಗ ಇಟ್ ಬಿಕೇಮ್ ಲೈಕ್ ಅ ಹೌಸ್ ಹೋಲ್ಡ್ ಥಿಂಗ್. ಆಮೇಲೆ ನಾವು ತಪ್ಪಂತ ಹೇಳೋಕ್ಕಲ್ಲ. ಬಟ್ ಅದೇ ಥರ ನಾವು ಒಂದು ಕ್ವಾಲಿಟಿ ಸಿನಿಮಾ ಅಂತ ಮಾಡಿದಾಗ ಐ ಥಿಂಕ್ ಅದು ಆಕ್ಸೆಪ್ಟೆನ್ಸ್ ಇದ್ದೇ ಇದೆ. ಆಮೇಲೆ ಎಕ್ಸಾಂಪಲ್ಸ್ ತೊಗೊಂಡ್ರೆ ಇವಾಗ ಮ್ಯಾಕ್ಸ್ ಬಂದಿತ್ತು. ಸೊ ಜನ ಅದ್ರ ಮುಂಚೆ ಯಾವುದೇ ಸಿನಿಮಾಗಳು ಬರ್ತಿರ್ಲಿಲ್ಲ. ಐ ಮೀನ್ ಕಪಲ್ ಆಫ್ ಸಿನಿಮಾಸ್ ಯಾರು ಜನ ಹೋಗ್ತಿಲ್ಲ ಅಂತಲೇ ಬಂತು. ಸಡನ್ನಾಗಿ ಮ್ಯಾಕ್ಸ್ ಬಂತು, ಅದು ಜನ ಇಷ್ಟಪಟ್ಟರು. ಅದೇ ಥರ ಕಾಟೇರ ಬಂದಾಗ ಸಡನ್ನಾಗಿ ಒಂದು ಒಳ್ಳೆ ಬೂಮ್ ಬಂತು. ಇವಾಗ ಮನೆ ಅಜಯ್ ರಾವ್ ಅವ್ರದ್ದು ಲಾಟ್ ಆಫ್ ಅದರ್ ಸಿನಿಮಾಸ್ ಅಲ್ಲಿ ಈ ಹೀರೋ ಬಂದ್ಬಿಟ್ರೆ ಹಿಟ್ ಆಗ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಐ ಥಿಂಕ್ ಹೈಪ್ ಕೂಡ ಕ್ರಿಯೇಟ್ ಆಗಿ ಎಷ್ಟೋ ಸಿನಿಮಾಗಳು ದೊಡ್ಡ ಆಕ್ಟರ್ಸ್ದೇ ಬಿದ್ದೋಗಿದೆ. ಸೊ ಇವಾಗ ಒಂದು ದೊಡ್ಡ ಆರ್ಟಿಸ್ಟ್ ಸಿನಿಮಾ ಬಿದ್ದೋಗಿದೆ ಅಂದಾಗ ಒಬ್ರು ಹೊಸಬ್ರು ಯಾರು ಬರ್ಬೇಕಾದ್ರೆ ಅಥವಾ ಯಾರೋ ಒಬ್ರು ನಾರ್ಮಲ್ ಒಂದು ರಿಜಿಸ್ಟರ್ಡ್ ಫೇಸ್ ಆರ್ಟಿಸ್ಟ್ ಸಿನಿಮಾಗಳು ತುಂಬಾ ಹೆದರ್ಕೊಳ್ಳುತ್ತೆ. ಯಾಕಂದ್ರೆ ಅಂತ ದೊಡ್ಡ ಸಿನಿಮಾನೇ ಬಿದ್ದೋಯ್ತು, ಇವತ್ತು ಅಷ್ಟು ಲೆವೆಲ್ ಒಳಗೆ ಪ್ರಮೋಷನ್ ಮಾಡಿಕೊಟ್ರು, ಎಲ್ಲ ಆಯ್ತು, ಅವ್ರದೇ ಬಿದ್ದೋಯ್ತಲ್ಲ ಅಂತ ಹಿಂದೆ ಉಳಿತಾ ಇದ್ದಾರೆ. ಈ ಒಂದು ಸರ್ಟ್ ಆಫ್ ಗ್ರಾಫ್ ಇದೆ ಅಲ್ಲ, ನಾವ್ ಯಾರು ಇದನ್ನ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಆಲ್ಸೋ ಯುವಪಗಳು ಸ್ವಲ್ಪ ಅದನ್ನ ಸಿನಿಮಾಗಳು ಕೇಳಿಸ್ತಾ ಇದೆ, ಹಿಂಗಾಗೋಯ್ತು, ಹಂಗೋಯ್ತು, ಇಷ್ಟು ಬಂತು, ಅಷ್ಟು ಬಂತು, ಇಲ್ಲ ಅಂದರೆ ಇಷ್ಟು ರೈಟ್ಸ್ ಆಗ್ಬಿಡ್ತು, ಅಷ್ಟಾಯ್ತು, ಇದೆ ಹಿಂಗೆಲ್ಲ ಆಗ್ಬಿಟ್ಟು ಸ್ವಲ್ಪ ಅದೊಂದು ಇದಾಯಿತು. ಇಲ್ಲಾಂದರೆ ಸಿನಿಮಾ ಚೆನ್ನಾಗಿದ್ರು ಏನಿಲ್ಲ ಅವರು ಕಲೆಕ್ಷನ್ನೇ ಇಲ್ಲ, ಫಸ್ಟ್ ಡೇ ಓಪನಿಂಗ್ ಅಯ್ಯೋ 10% ಹಿಂಗೆ ಹೇಳಿನೂ ಒಂಥರ ಇದಾಗ. ಸೊ ಇದು ಮಾತುಗಳು ಆದಾಗ ಖಂಡಿತ ಸಿನಿಮಾ ನಾವೇ ಫಸ್ಟ್ ಬೀಳ್ಸ್ತಾ ಇದ್ದೀವಿ. ಆ್ಯಂಡ್ ಜನಕ್ಕೆ ನೋಡಿದಾಗ್ಲೂ ಬುಕ್ ಮೈ ಶೋ ಓಪನ್ ಮಾಡ್ತಾರೆ, ಪಾಪ ಏನೂ ಇಲ್ಲ, ಫೋರಮಲ್ಲಿ ಯಾರು ಬಂದೇ ಇಲ್ಲ ಅಂತ ಅಲ್ಲೇ ಕಟ್. ಏನಕ್ಕೆ ನಾನು ಈ ಪ್ರಶ್ನೆ ನಿಮಗೆ ಕೇಳಿದ್ದು ಅಂದ್ರೆ, ಸರ್ಟನ್ ಥಿಂಗ್ಸ್ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಒಳ್ಳೆ ಕಥೆನ ಮಾಡ್ಬಿಟ್ಟು, ಮೀನ್ ಲೈಕ್ ಐ ಡೋಂಟ್ ಟೆಲ್ ದಟ್ ಇಲ್ಲ ಇದೊಂದು ಹೈ ಬಡ್ಜೆಟ್ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಮೇಕಿಂಗ್ ಅಂತ ಹೇಳಲ್ಲ. ಒಂದು ಒಳ್ಳೆ ಸಿನಿಮಾನ ಫ್ಯಾಮಿಲಿ ಜೊತೆ ಕುತ್ಕೊಂಡು ಥಿಯೇಟರ್ ನೋಡೋದಕ್ಕೆ ಏನ್ ಕ್ವಾಲಿಟಿ ಬೇಕು, ಯಾವ ರೀತಿ ಬೇಕು ಅಂತ ಮಾಡಿರುವಂಥದ್ದು. ನಾನು ಅದನ್ನೇ ಹೇಳ್ತಿಲ್ಲ, ಇದು ಇಲ್ಲ ಗುರು ಪ್ಯಾನ್ ಇಂಡಿಯಾ ಅಂತಕ್ಕಿದೆ, ಯಾವುದೋ ಹಾಲಿವುಡ್ ಸಿನಿಮಾ ಕಾಂಪಿಟೇಷನ್ ಕೊಡುತ್ತೆ ಅಂತ ನಾನು ಹೇಳಲ್ಲ. ಒಂದು ಸಿನಿಮಾಗೆ ಏನ್ ಬೇಕು ಅಂತ ಸಿನಿಮಾ ನೀವು ಮಾಡಿರುವಂಥದ್ದು. ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥ ಒಂದು ಕಂಟೆಂಟ್ ಇಟ್ಕೊಂಡು ಟಕೀಲಾನ ಇದೆ 16ನೇ ತಾರೀಕು ರಿಲೀಸ್ ಮಾಡ್ತಿದ್ರ. ನಿಮ್ಮ ಮುಂದೆ 16ನೇ ತಾರೀಕು ರಿಲೀಸ್ ಅನ್ನೋದೊಂದು ಡೇಟ್ ಇದ್ರೆ ಜೊತೆನಲ್ಲಿ ಇಷ್ಟೊಂದು ಕ್ವೆಶನ್ಸ್ ಗಳಿದೆ. ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಗೂ ಹೇಳಿರ್ತಾರೆ ಸರ್ ಈ ಟೈಮಲ್ಲಿ ಯಾಕೆ ಬರ್ತಿದ್ರ ಜನ, ಥಿಯೇಟರ್ ಬರ್ತಾರೋ ಎಲ್ಲ ಗೊತ್ತಿಲ್ಲ, ಬಿಸ್ನೆಸ್ ಗಳಾಗ್ತಿಲ್ಲ, ಎಲ್ಲಾ ಕ್ವೆಶನ್ಸ್ ಗಳನ್ನ ಹೇಳಿರ್ತೀರ. ಅದ್ರ ಜೊತೆನಲ್ಲಿ ರಿಲೀಸ್ ಬರ್ತಿದ್ರ. ಸೊ ನಿಮಗೆ ಏನ್ ಓಡ್ತಾ ಇದೆ ತಲೆನಲ್ಲಿ, ನನಗೆ ಅದು ಗೊತ್ತಾಗ್ಬೇಕು. ಕ್ವೆಶನ್ಸ್ ಕೇಳಿದ್ದೇನು ಅಂದ್ರೆ ಇಷ್ಟು ಆನ್ಸರ್ ನಿಮ್ಮಿಂದ ನನಗೆ ಬೇಕಿತ್ತು. ಯಾಕೆಂದ್ರೆ ನಿಮ್ಮಲ್ಲಿ ಈ ಕ್ವೆಶನ್ಸ್ ಗಳಿಗೆ ಆನ್ಸರ್ ಇದ್ದಾಗ ಮಾತ್ರ ರಿಲೀಸ್ ಡೇಟ್ ಫಿಕ್ಸ್ ಆಗಿ ಇವಾಗ ನಾನು ನುಗ್ಗಕ್ಕೆ ಚಾನ್ಸ್. ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ,
1 ವರ್ಷ 2 ವರ್ಷ ಎಷ್ಟು ವರ್ಷ ಅಂತ ಹಿಂಗೆ ಕಾಯ್ಕೊಂಡು ಕೂತಿರೋಕ್ಕಾಗುತ್ತೆ. ಇವಾಗ ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ. ಅವರು ಪಾಪ ಎಲ್ಲೆಲ್ಲೂ ತಂದು ಹಾಕಿ ಏನೋ ಒಂದು ಸಿನಿಮಾ ಮಾಡೋಣ ಅಂತ ಮಾಡಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಜನರ ಮುಂದೆ ಒಂದು ಇಡಬೇಕು, ಒಂದು ಹೋಪ್. ಎವ್ರಿಬಡಿ ಲಿವ್ಸ್ ಆನ್ ಹೋಪ್. ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ನಡೀತಾ ಇರೋ ಪರಿಸ್ಥಿತಿ, ಇವಾಗ ನಡೀತಾ ಇರೋ ಇದು ಸ್ಟ್ರೆಸ್ಸು, ಇವಾಗ ನಡೀತಾ ಇರೋ ಇದರಲ್ಲಿ ನೋಬಡಿ ನೋಸ್ ವಾಟ್ ಇಸ್ ಟುಮಾರೋ. ಸೊ ವಿ ಜಸ್ಟ್ ವೇಟ್ ಫಾರ್ ಟುಮಾರೋ ಮಾರ್ನಿಂಗ್ 10:30 ಫಸ್ಟ್ ಶೋ, 1:30 ಆಚೆ ಬಂದಾಗ 12:30 1 ಗಂಟೆಗೆ ನಮ್ಮ ಭವಿಷ್ಯ ಅಲ್ಲೇ ಬರೆದಿರುತ್ತೆ ಸಿನಿಮಾದು. ಸೊ ಐ ಥಿಂಕ್ ಎವ್ರಿಬಡಿ ಇಸ್ ಲಿವಿಂಗ್ ಆನ್ ಅ ಹೋಪ್. ಸೊ ನಮಗೂ ಅಷ್ಟೇ ತುಂಬ ದಿನ ಇವಾಗ ಜನ ಕೇಳ್ತಾ ಇರ್ತಾರೆ ಯಾಕೆ ರಿಲೀಸ್ ಆಗಿಲ್ಲ ಅಂದ್ರೂ ಪ್ರಾಬ್ಲಮ್ಮೇ. ಅಲ್ಲಾಗರು ಒಂದು ಸಿನಿಮಾಗಳು ಮಾಡ್ತೇನೆ ಎಲ್ಲ ಡಬ್ದಲ್ಲಿ ಕೂತೈತೆ ಅಂದ್ರೆ ಅದೊಂದು ಪ್ರಾಬ್ಲಮ್ಮು. ರಿಲೀಸ್ ಆಗಿ ಹಿಂಗಾದರೂ ಇಟ್ ಇಸ್ ಅ ಪ್ರಾಬ್ಲಮ್. ಸೊ ಆ್ಯಂಡ್ ಆಲ್ಸೋ ನೀವು ಹೇಳಿ ಸಿಚುಯೇಷನ್ಸ್ ಎಲ್ಲಾನು ಇದೆ. ಈ ಟೈಮಲ್ಲಿ ಬರ್ತಾ ಇರೋ ರೀಸನ್ ಏನು ಅಂತ ಅಂದರೆ, ಬಿಕಾಸ್ ಇವಾಗ ನಾವು ನೋಡಿದ್ರೆ ಸಿನಿಮಾಗಳು ಅಂತ ಯಾವುದು ಹೆಸರು ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ನಮ್ಮದು ಆಗುತ್ತೋ ಇಲ್ಲೋ ಅನ್ನೋದು ನಮಗೂ ಕ್ವೆಶನ್ ಮಾರ್ಕ್ ಇದೆ. ಬಟ್ ಕಂಟೆಂಟು ನಾವು ಹಳೆ ಸಿನಿಮಾಗಳು ಇವಾಗ ರೀಸೆಂಟ್ಲಿ ರಿಲೀಸ್ ಆಗಿರೋದು ನೋಡಿರೋದಕ್ಕೂ ನಮ್ಮ ಸಿನಿಮಾದಲ್ಲಿರೋ ಕಂಟೆಂಟ್ಗೂ ತುಂಬ ಏರುಪೇರು ಇದೆ. ಸೊ ಹಾಗಾಗಿ ವೈ ನಾಟ್. ಆಮೇಲೆ ಈ ಅವಕಾಶನ ಬಿಟ್ಟರೆ ಮತ್ತೆ ನಾನು ಹೇಳಿದ್ನಲ್ಲ, ಯಾವುದೋ ಮತ್ತೆ ದೊಡ್ಡ ಸಿನಿಮಾ ಬರುತ್ತೆ ಕಾಯಬೇಕು, ಇಲ್ಲ ಅದು ಆಗಿಬಿಟ್ರೆ ಓಕೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಇದೆ ಎಷ್ಟೊಂದು ಉಳ್ಕೊಂಡಿರೋ ಸಿನಿಮಾಗಳು ಬಂದ್ಬಿಡುತ್ತೆ. ಒಂದು ದಿವಸಕ್ಕೆ 10-15 ಸಿನಿಮಾ ಬರುತ್ತೆ, ಜನಕ್ಕೆ ಯಾವ್ದು ಹೋಗಬೇಕು ಅನ್ನೋ ಕನ್ಫ್ಯೂಷನ್ ಆಗಿಬಿಡುತ್ತೆ. ಬೇಡ, ಲೆಟ್ ಅಸ್ ಗೋ ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಅಟ್ ದ ಎಂಡ್ ಆಫ್ ದಿ ಡೇ ನಮ್ಗೆ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ. ಇವತ್ತಾದರೂ ಆಗಲಿ ನಾಳೆ ಆದರೂ ಆಗಲಿ ಲೆಟ್ ಅಸ್ ಗೋ ಅಂತ ವಿ ಆರ್ ಕಮಿಂಗ್ ಆನ್ May 16th. ಓಕೆ, ಫೈನಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಟಕೀಲಾ ರಿಲೀಸ್ ಬಗ್ಗೆ? ಮೇಗ ಆಡಿಯನ್ಸ್ ನಾನೇನು ಟಕೀಲಾ ನೋಡಿ, ಯಾಕಂದ್ರೆ ನನ್ನ ದುಡ್ಡು ಮತ್ತೆ ನನ್ನ ಟೈಮ್ ನನಗೆ ಇಂಪಾರ್ಟೆಂಟ್. ಆ ಟೈಮ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ದುಡ್ಡು ನಾನು ದುಡಿತೀನಿ, ಬಟ್ ನಿಮಗೆ ಕೊಡೋ ಟೈಮ್ನ ನಾನು ರಿಟರ್ನ್ ದುಡಿಯೋಕ್ಕಾಗಲ್ಲ. ಬಟ್ ಅಂತ ನನ್ನ ಲೈಫ್ನ ಪ್ರೀಶಿಯಸ್ ಟೈಮ್ನ ನಾನು ನಿಮ್ಗೆ ಕೊಡಬೇಕು ಅಂದರೆ ನನಗೆ ಟಕೀಲಾದಲ್ಲಿ ಏನು ಸಿಗುತ್ತೆ? ಜಸ್ಟ್ ನಾವು ಯು ಟೋಲ್ಡ್ ನಿಮ್ಮ ಲೈಫ್ನ ವೆರಿ ಪ್ರೆಷಿಯಸ್ ಟೈಮ್ನ ನೀವು ನಮಗೆ ಕೊಡ್ತಾ ಇದ್ದೀರಾ ಅಂತ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ಸೊ ಸಿನಿಮಾದಲ್ಲಿ ನಾನು ಬೇರೆಯವ್ರ ಥರ ನಮ್ಮ ತುಂಬ ಸಿನಿಮಾ ಚೆನ್ನಾಗಿದೆ ಹಂಗಿದೆ ಹಿಂಗಿದೆ ನೋ. ಸಿನಿಮಾದಲ್ಲಿ ನಾವೇನು ನಿಮ್ಗೆ ಒಂದು ಮೆಸೇಜ್ ಹೇಳಿಬಿಟ್ರೆ ನೀವು ಕೇಳೋವಂಥ ಬುದ್ಧಿನೂ ಇವಾಗಿನ ಆಡಿಯನ್ಸ್ಗೆ ಯಾರಿಗೂ ಇಲ್ಲ. ಇವ್ರ ಮಾತು ಯಾಕೆ ನಾವು ಕೇಳಬೇಕು ಅನ್ನೋದು ಇದ್ದೇ ಇದೆ. ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿರೋದು. ಯಾಕಂದರೆ ನಾನು ಹೇಳಿದ್ದು ಈ ಒಂದು ಜೆನರೇಷನಲ್ಲಿ ಟ್ರೂ ಲವ್ ಅನ್ನೋದು ಕಾನ್ಸೆಪ್ಟ್ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಇಟ್ ಈಸ್ ಜಸ್ಟ್ ಲೈಕ್ ಒಂದು ಡೇಟಿಂಗ್ ಎರ, ಕ್ರಂಚಿಂಗ್, ಬೆಂಚಿಂಗ್ ಎಲ್ಲ ಇದೇ ಶುರುವಾಗ್ಬಿಟ್ಟಿದೆ. ಆ್ಯಂಡ್ ಎಸ್, ಆ್ಯಂಡ್ ಈ ಸಂದರ್ಭದಲ್ಲಿ ಲೆಟ್ ಅಸ್ ಗಿವ್ ಅ ರಿಲೇಷನ್ಶಿಪ್ ಓರಿಯೆಂಟೆಡ್ ಕಾನ್ಸೆಪ್ಟ್ ವೇರ್ ರಿಲೇಷನ್ಶಿಪ್ನಲ್ಲಿ ಆ ಬಾಂಡಿಂಗ್ ಹೇಗಿರಬೇಕು, ಯಾಕೆ ಕಳ್ಕೊಳ್ಬಾರ್ದು, ಎಲ್ಲಿ ಎಡುತ್ತಾ ಇದ್ದೀರಾ, ಎಲ್ಲದಕ್ಕೂ ಆನ್ಸರ್ಸ್ ಸಿನಿಮಾದಲ್ಲಿದೆ. ಕರೆಕ್ಟಾಗಿ ಹೇಳಿದ್ದಾರೆ. ಆಡಿಯನ್ಸ್ಗೆ ಟಕೀಲಾ ಒಂದು ಲೈಕ್ ಒಂದು ಮೆಸೇಜು. ಅಂದರೆ ತುಂಬ ನಾವೇನೋ ಅದ್ಭುತವಾಗಿ ಮಾಡ್ಬಿಟ್ಟಿದ್ದೀವಿ, ತುಂಬ ಏನೋ ಹೇಳೋಕೆ ಹೋಗ್ಬಿಟ್ಟಿದ್ದೀವಿ, ತುಂಬ ನಾವು ತಿದ್ದಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಇದು ಕೊಡ್ತೀವಿ. ಇದೆಲ್ಲ ಒಂದು ಚಿಕ್ಕ ಮೆಸೇಜು. ಲೈಫಲ್ಲಿ ಏನೇ ಒಂದು ಮಾಡಿದ್ರೂ ಒಂದು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಒಂದು ದುಡುಕಿ ನಿರ್ಧಾರಗಳು ತೊಗೊಬಾರ್ದು ಅನ್ನೋದಕ್ಕೆ ಟಕೀಲಾ ಸಿನಿಮಾ. ಲೆಟ್ ಬಿ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಮ್ಯಾರಿಟಲ್ ಲೈಫ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಐ ಥಿಂಕ್ ಇದರ ಆಸ್ಪೆಕ್ಟ್ಸಲ್ಲಿ ಏನೇ ಒಂದು ಡಿಸಿಷನ್ಸ್ ತೊಗೊಂಡ್ರು ತುಂಬ ಯೋಚನೆ ಮಾಡಿ, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಮದುವೆ ಅನ್ನೋದು ಇದೊಂದು 26 to 30 ಮಜಾ ಹೊಡಬೇಕು, ಹೆಂಗೋ ಆಡಬೇಕು, ಹೆಂಗೋ ಮುಗಿಸ್ಕೊಡ್ಬೇಕು, ಹೆಂಗೋ ಎದ್ಬಿಡ್ಬೇಕಂತ ಅಲ್ಲ. ಸೊ ಆ ಟೈಮಲ್ಲೂ ಯೋಚನೆ ಮಾಡಿ ಗೆಟ್ ಟು ನೋ ಈಚ್ ಅದರ್ ಅಂತ ನಮ್ಮ ಸಿನಿಮಾಲೂ ಅದಿದೆ. ಒಬ್ಬರನ್ನ ಅರ್ಥ ಮಾಡಿಕೊಂಡು ಮದುವೆ ಆದಮೇಲೂ ಹೆಂಗಿರ್ಬೋದು ಅನ್ನೋದನ್ನು ಐ ಥಿಂಕ್ ಒಂದು ಚಿಕ್ಕ ಮೆಸೇಜು. ಆ್ಯಂಡ್ ಟೇಕ್ ಅ ಗುಡ್ ಡಿಸಿಷನ್ ಬಿಫೋರ್ ಗೆಟಿಂಗ್ ಇನ್ ಟು ಬಿಗ್ ಥಿಂಗ್ಸ್ ಅನ್ನೋದಕ್ಕೆ ಟಕೀಲಾ ಸಿನಿಮಾ ನೋಡಿ. ಸರ್, ಫೈನಲಿ ಸಿಸ್ಟಮ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಲೈಫ್ನಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಹೌದು. ಬೀಳ್ ನೋಡಿರೋಂಥವ್ರಿಗೆ ಅಂದರೆ ಕೆಳಗಡೆ ನೋಡಿರೋಂಥ ಮೇಲ್ಗಡೆ ಹೋಗಲೇಬೇಕು. ಸೈಕಲ್ ಬಿಡೋಕೆ ಹಿಂಗೆ ಮೇಲೆ ಹೋಗುತ್ತೆ. ಹಂಗೆ ಕೂಡ ನಿಮ್ಮ ಸಿನಿಮಾ ಕರಿಯರ್ ಅದೇ ಥರ ಪೀಕಲ್ಲಿ ಹೋಗಿ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಹೇಳಿ ಬಯಸ್ತೀನಿ. ಸೊ ಫ್ಯೂಚರಲ್ಲಿ ನಿಮ್ದು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನ ನಾವು ಥಿಯೇಟರ್ನಲ್ಲಿ ನೋಡೋಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.